ಹಲೋ ಎವ್ರಿವನ್, ಕನ್ನಡದಲ್ಲಿ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ಸಂಚಿಕೆಯಲ್ಲಿ ನಾವು 19 ಮಾರ್ಚ್ 2025 ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆ ಮಾಡಲಿದ್ದೇವೆ. ಫಾರ್ ಡೈಲಿ ಕರೆಂಟ್ ಅಫೇರ್ಸ್, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್ ಆ್ಯಂಡ್ ಹಿಟ್ ದ ಬೆಲ್ ಐಕಾನ್. Now let's get started our daily Hindu newspaper analysis. So first article is Supreme Court to see if Lokpal has powers over judges. ಸೊ ಅಂದ್ರೆ ಏನು ಹೇಳ್ತಾ ಇದೆ ಅಂತಂದರೆ ಈ ಒಂದು ಆರ್ಟಿಕಲ್ ಹೈಕೋರ್ಟ್ನ ಜಡ್ಜಸ್ಗಳು ಏನು ಹೇಳ್ತಾರ, ಸೊ ಇವರಿಗೆ ಸಂಬಂಧಪಟ್ಟಂತೆ ಭ್ರಷ್ಟಾಚಾರದ ತನಿಖೆಗಳನ್ನ ಇಲ್ಲಿ ಲೋಕಪಾಲ್ ಮಾಡಬಹುದೇ ಅನ್ನೋದರ ಕುರಿತು ಸುಪ್ರೀಂ ಕೋರ್ಟ್ ಇಲ್ಲಿ ವಿಚಾರಣೆಯನ್ನು ನಡೆಸಲಿದೆ. ಸೊ ದಿಸ್ ಆರ್ಟಿಕಲ್ ಈಸ್ ಮೇನ್ಲಿ ಟಾಕಿಂಗ್ ಅಬೌಟ್ ಪವರ್ಸ್ ಆಫ್ ಲೋಕಪಾಲ್, ಅಂದರೆ ಲೋಕಪಾಲನ ಅಧಿಕಾರಗಳ ಕುರಿತು ಈ ಒಂದು ಆರ್ಟಿಕಲ್ ಇಲ್ಲಿ ಚರ್ಚೆನ ಮಾಡ್ತಾ ಇದೆ. ಸೊ ಅದರಲ್ಲಿ ವಿಶೇಷವಾಗಿ ಏನು ಈ ಹೈಕೋರ್ಟ್ನ ಜಡ್ಜಸ್ಗಳು ಏನು ಹೇಳ್ತಾರೆ, ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಏನು ಹೇಳ್ತಾರೆ, ಸೊ ಇವರನ್ನು ಕೂಡ ಭ್ರಷ್ಟಾಚಾರದ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಲೋಕಪಾಲ್ ಇವರ ವಿರುದ್ಧ ತನಿಖೆಯನ್ನು ಮಾಡಬಹುದೇ ಅನ್ನೋದರ ಕುರಿತು ಈ ಒಂದು ಆರ್ಟಿಕಲಲ್ಲಿ ಹೇಳ್ತಾ ಇದೆ. ಸೊ ಇಲ್ಲಿ ಲೋಕಪಾಲ್ ಅನ್ನುವಂಥದ್ದು ಏನಾಗಿದೆ ಅಂದರೆ ಭ್ರಷ್ಟಾಚಾರದ ವಿರುದ್ಧ ತನಿಖೆಯನ್ನು ಮಾಡುವಂಥ ಒಂದು ಅತ್ಯುನ್ನತ ಸಂಸ್ಥೆಯಾಗಿದೆ. ಸೊ ಹಾಗಿದ್ರೆ ಇದು ಯಾರನ್ನ ಭ್ರಷ್ಟಾಚಾರದ ಒಂದು ತನಿಖೆ ಅಥವಾ ವಿಷಯಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡತ್ತೆ ಅನ್ನೋಂಥದ್ದನ್ನು ನೋಡೋದಾದ್ರೆ ಸೊ ಇದಕ್ಕೆ ಆ ಒಂದು ಅಧಿಕಾರ ಇದೆ. ಸೊ ಇಲ್ಲಿ ಏನಂತಂದರೆ ಲೋಕಪಾಲ್ ಮತ್ತು ಲೋಕಾಯುಕ್ತ ಕಾಯ್ದೆ ಅಂತ ಬರುತ್ತೆ 2013. ಲೋಕಪಾಲ್, ಲೋಕಾಯುಕ್ತ ಮತ್ತು ಲೋಕಪಾಲ ಕಾಯ್ದೆ ಸೊ 2013. ಸೊ ಈ ಒಂದು ಕಾಯ್ದೆ ಅನುಸಾರವಾಗಿ ಸೊ ಈ ಕಾಯ್ದೆಯ ಸೆಕ್ಷನ್ 14 ಅಂತ ಬರುತ್ತೆ. ಸೆಕ್ಷನ್ 14. ಸೊ ಈ ಸೆಕ್ಷನ್ 14 ಏನಿದೆ, ಸೊ ಇದು ಏನಂತ ಹೇಳುತ್ತಂತಂದ್ರೆ, ಸೊ ಇಲ್ಲಿ ಪಬ್ಲಿಕ್ ಸರ್ವೆಂಟ್ ಅಂದರೆ ಯಾರು, ಪಬ್ಲಿಕ್ ಸರ್ವೆಂಟ್ ಸಾರ್ವಜನಿಕ ಅಧಿಕಾರಿಗಳೇ ಅಂತಂದರೆ ಯಾರು ಅನ್ನೋಂಥದ್ರೆ ವ್ಯಾಖ್ಯಾನ ಮಾಡುತ್ತೆ. ಅಂದರೆ ಇವರ ವಿರುದ್ಧ ಏನು ಮಾಡತ್ತಂದ್ರೆ ಇದು ಭ್ರಷ್ಟಾಚಾರದ ಆರೋಪ ಬಂದಂಥ ಸಂದರ್ಭದಲ್ಲಿ ಅವರ ವಿರುದ್ಧ ತನಿಖೆಯನ್ನು ಮಾಡುವಂಥ ಅಧಿಕಾರ ಇಲ್ಲಿ ಏನಿರುತ್ತೆ, ಸೊ ಈ ಲೋಕಪಾಲಕ್ಕೆ ಇರುತ್ತೆ. ಸೊ ಇಲ್ಲಿ ಈ ಸೆಕ್ಷನ್ 14 ಅನ್ನುವಂಥದ್ದು ಪಬ್ಲಿಕ್ ಸರ್ವೆಂಟ್ ಅಂತಂದ್ರೆ ಯಾರೆಲ್ಲ ಒಳಗೊಂಡಿರ್ತಾರೆ ಅನ್ನೋದನ್ನ ಹೇಳುತ್ತೆ. ಸೊ ಮೊದಲನೇದಾಗಿ ಪ್ರಧಾನಮಂತ್ರಿಯವರು ಕೂಡ ಈ ಪಬ್ಲಿಕ್ ಸರ್ವೆಂಟ್ ಅಡಿಯಲ್ಲಿ ಬರ್ತಾರೆ. ಸೊ ಹೀಗಾಗಿ ಇವರ ವಿರುದ್ಧವೂ ಕೂಡ ಏನು ಮಾಡ್ಬೋದು, ಭ್ರಷ್ಟಾಚಾರದ ತನಿಖೆಯನ್ನು ಮಾಡಲಿಕ್ಕೆ ಇದಕ್ಕೆ ಅಧಿಕಾರ ಇರುತ್ತೆ. ಸೊ ನಂತರದಲ್ಲಿ ಕೇಂದ್ರ ಸಚಿವರು ಅಥವಾ ಯೂನಿಯನ್ ಮಿನಿಸ್ಟರ್ ಏನಿರ್ತಾರೆ, ಸೊ ಇವರ ವಿರುದ್ಧವೂ ಕೂಡ ತನಿಖೆಯನ್ನು ಮಾಡಬಹುದು. ಹಾಗೆ ಸಂಸತ್ತಿನ ಸದಸ್ಯರು, ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್, ಸಂಸತ್ತಿನ ಸದಸ್ಯರು, ಹಾಗೆ ಕೇಂದ್ರ ಸರ್ಕಾರದ ನೌಕರರು ಏನಿರ್ತಾರೆ, ಕೇಂದ್ರ ಸರ್ಕಾರದ ನೌಕರರು ಅಂದರೆ ಈ ಸೆಂಟ್ರಲ್ ಗೌರ್ಮೆಂಟ್ ಆಫೀಷಿಯಲ್ಸ್ ಏನಿರ್ತಾರೆ ಅವರ ವಿರುದ್ಧ ಕೂಡ, ಕೇಂದ್ರ ಸರ್ಕಾರದ ಅಧಿಕಾರಿಗಳ ವಿರುದ್ಧ ಕೂಡ ಏನು ಮಾಡೋದು ಅಂದರೆ ಭ್ರಷ್ಟಾಚಾರದ ಒಂದು ತನಿಖೆಯನ್ನು ಮಾಡಲಿಕ್ಕೆ ಇವರಿಗೆ ಅಧಿಕಾರ ಇರುತ್ತೆ. ಸೊ ಪ್ರಸ್ತುತ ಇರುವಂಥ ಒಂದು ವಿಷಯ ಏನಂತಂದ್ರೆ ಸೊ ಏನಿವಾಗ ಹೈಕೋರ್ಟ್ ಜಡ್ಜಸ್ಗಳು ಏನಿರ್ತಾರೆ, ಸೊ ಇವರ ಮೇಲೆ ಏನಾದರೂ ಭ್ರಷ್ಟಾಚಾರದಂಥ ಒಂದು ಆರೋಪಗಳು ಬಂದಂಥ ಸಂದರ್ಭದಲ್ಲಿ ಇವರು ಕೂಡ ಈ ಸೆಕ್ಷನ್ 14 ಅಡಿಯಲ್ಲಿ ಪಬ್ಲಿಕ್ ಸರ್ವೆಂಟ್ಸ್ ವ್ಯಾಪ್ತಿ ಅಡಿಯಲ್ಲಿ ಬರ್ತಾರೆ ಅನ್ನುವಂಥದ್ದನ್ನ ಸೊ ಇವಾಗ ಚರ್ಚೆನ ಮಾಡಬೇಕಾಗಿದೆ. ಸೊ ಇದರ ಕುರಿತು ಏನು ಮಾಡಿದೆ ಅಂದರೆ ಸುಪ್ರೀಂ ಕೋರ್ಟ್ ಇಲ್ಲಿ ಏನಂತಂದರೆ ವಿಚಾರಣೆಯನ್ನು ನಡೆಸಲಿದೆ. ಸೊ ಈ ಹಿಂದೆ ಲೋಕಪಾಲ್ ಒಂದು ನೋಟಿಸನ್ನು ಜಾರಿ ಮಾಡಿತ್ತು. ಸೊ ಜನವರಿ 27ರಂದು ಅಜ್ಯೂಮ್ಡ್ jurisdiction to investigation complaints against serving high-court judges. ಸೊ ಜನವರಿ 27ರಂದು ಒಂದು ಆದೇಶವನ್ನು ಮಾಡುತ್ತೆ. ಏನಂತಂದ್ರೆ ಸೊ ಏನಿವಾಗ ಪ್ರಸ್ತುತ ಇರುವಂಥ ಜಡ್ಜಸ್ಗಳು ಏನಂತಾರೆ, ಹೈಕೋರ್ಟ್ನ ಜಡ್ಜಸ್ ಅವರ ವಿರುದ್ಧವೂ ಕೂಡ ಅಂದರೆ ಇವರ ಒಂದು ಅಧಿಕಾರದ ನ್ಯಾಯ ವ್ಯಾಪ್ತಿ ಅನ್ನುವಂಥದ್ದು ಈ ಹೈಕೋರ್ಟ್ನ ಜಡ್ಜಸ್ಗಳ ಒಂದು ತನಿಖೆಯನ್ನು ಮಾಡಲಿಕ್ಕೆ ಕೂಡ ಇದೆ ಅನ್ನುವಂಥದ್ದನ್ನು ಇಲ್ಲಿ ಜನವರಿ 27ರಂದು ಆದೇಶವನ್ನು ಹೊರಡಿಸಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಮುಖವಾಗಿರುವಂಥ ಒಂದು ಪ್ರಕರಣ ಬರುತ್ತೆ. ಸೊ ಆ ಒಂದು ಪ್ರಕರಣವನ್ನು ನೋಡೋದಾದರೆ ಕೆ ವೀರಸ್ವಾಮಿ ಪ್ರಕರಣ ಸೊ 1991. ಸೊ ಈ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂತಂದರೆ, ಇಲ್ಲಿ ಸುಪ್ರೀಂ ಕೋರ್ಟ್ ಒಂದು ಪ್ರಶ್ನೆಯನ್ನು ಹಾಕತ್ತೆ. ಸೊ ಏನು ಪ್ರಶ್ನೆಯನ್ನು ಕೇಳುತ್ತೆ ಅಂತಂದರೆ ಇಲ್ಲಿ ಸುಪ್ರೀಂ ಕೋರ್ಟ್ ಸೊ ಇಲ್ಲಿ ಪೊಲೀಸರು ಕೂಡ ಸೊ ಏನಿವಾಗ ಹೈಕೋರ್ಟ್ ಆಗಿರ್ಬೋದು ಅಥವಾ ಸುಪ್ರೀಂ ಕೋರ್ಟ್ನ ಸಿಟ್ಟಿಂಗ್ ಜಡ್ಜಸ್ಗಳು ಏನಿರ್ತಾರೆ ಸೊ ಅವರ ವಿರುದ್ಧವೂ ಕೂಡ FIR ದಾಖಲಿಸಬಹುದೇ ಅನ್ನುವಂಥ ಪ್ರಶ್ನೆ ಬಂದಿರುತ್ತೆ ಅಲ್ಲಿ. ಸೊ ರಿಜಿಸ್ಟರ್ FIR ಅಗೇನ್ಸ್ಟ್
ಸಿಟ್ಟಿಂಗ್ ಜಡ್ಜಸ್ ಆಫ್ ಹೈಕೋರ್ಟ್ ಆ್ಯಂಡ್ ಸುಪ್ರೀಂ ಕೋರ್ಟ್. ಸೊ ಈ ಒಂದು ಪ್ರಶ್ನೆ ಬಂದಾಗ ಇಲ್ಲಿ ಒಂದು ಬಹುಮತದ ಒಂದು ತೀರ್ಪು ಏನು ಬರುತ್ತೆ ಅಂತಂದರೆ ಸುಪ್ರೀಂ ಕೋರ್ಟ್ ಕಡೆಯಿಂದ ಬಹುಮತದ ತೀರ್ಪನ್ನು ಇಲ್ಲಿ ಮಾಡಲಾಗತ್ತೆ. ಮೆಜಾರಿಟಿ ಜಡ್ಜ್ಮೆಂಟ್ ಅಂತ ಕರಿತೀವಿ. ಬಹುಮತದ ತೀರ್ಪು ಏನು ಹೇಳುತ್ತೆ ಅಂತಂದ್ರೆ ಎಸ್ ಈ ರೀತಿ ಒಂದು ಸಿಟ್ಟಿಂಗ್ ಜಡ್ಜಸ್ ಆಫ್ ಹೈಕೋರ್ಟ್ ಆ್ಯಂಡ್ ಸುಪ್ರೀಂ ಕೋರ್ಟ್ ಇವರ ವಿರುದ್ಧ ಕೂಡ FIRನ ದಾಖಲಿಸಬಹುದು. ಅದರೊಟ್ಟಿಗೆ ಸೊ ಏನು ಹೇಳುತ್ತೆ ಅಂತಂದರೆ ಇಲ್ಲಿ ಇದರ ವ್ಯಾಪ್ತಿಯನ್ನು ಯಾವುದೇ ಒಂದು ಎನಿ ಕ್ರಿಮಿನಲ್ ಕೇಸ್ ಯಾವುದೇ ಒಂದು ಅಪರಾಧದ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಏನು ಮಾಡ್ಬೋದು ಅಂದರೆ ಇಲ್ಲಿ FIRನ ದಾಖಲಿಸಬಹುದು ಅಂತ ಹೇಳುತ್ತೆ. ಸೊ ಇದರೊಟ್ಟಿಗೆ ಈ ರೀತಿ ಒಂದು ತನಿಖೆಯನ್ನು ಮಾಡಲಾಗತ್ತೆ. ಆದರೆ ಏನಿವಾಗ ಈ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ಸ್ ಅಂತ ಏನು ಕರಿತೀವಿ, ಸಾಂವಿಧಾನಿಕ ಒಂದು ನ್ಯಾಯಾಲಯಗಳು ಅಂತ ಯಾವುದಕ್ಕೆ ಕರಿತೀವಿ, ಸಾಂವಿಧಾನಿಕ ನ್ಯಾಯಾಲಯಗಳು ಅಂದರೆ ಅವುಗಳನ್ನು ನ್ಯಾಯಾಲಯದಲ್ಲಿ ಅಂದರೆ ಸಂವಿಧಾನದಲ್ಲಿ ಅವುಗಳ ಕುರಿತು ಉಲ್ಲೇಖ ಇರುತ್ತೆ. ಸೊ ಇಲ್ಲಿ ಹೈಕೋರ್ಟ್ ಆಗಿರ್ಬೋದು ಮತ್ತು ಸುಪ್ರೀಂ ಕೋರ್ಟ್ ಆಗಿರ್ಬೋದು. ಸೊ ಈ ಎರಡೂ ಕೋರ್ಟ್ಗಳ ಜಡ್ಜಸ್ಗಳು ಏನಿರ್ತಾರೆ ಅಥವಾ ನ್ಯಾಯಾಧೀಶರು ಏನಿರ್ತಾರೆ ಇವರ ಒಂದು ರಿಮೂವಲ್, ಇವರ ಒಂದು ಪದಚ್ಯುತಿ ಯಾವ ರೀತಿ ಆಗುತ್ತೆ ಅನ್ನೋದು ನೋಡೋಣ. ಪದಚ್ಯುತಿ ಸೊ ಇವರ ಒಂದು ರಿಮೂವಲ್ ಅಥವಾ ಇಂಪೀಚ್ಮೆಂಟ್ ಅಂತ ಬಂದಾಗ ಸೊ ಈ ಪಾರ್ಲಿಮೆಂಟ್ ಪ್ರೊಸೆಸ್ ಮೂಲಕ ಅಂದರೆ ಸಂಸತ್ತಿನ ಒಂದು ಪ್ರಕ್ರಿಯೆಗಳ ಮೂಲಕ ಏನು ಮಾಡಲಾಗತ್ತೆ ಅಂದರೆ ಇವರ ಪದಚ್ಯುತಿಯನ್ನು ಅಥವಾ ಇವರನ್ನ ರಿಮೂವಲ್ ಮಾಡಲಾಗತ್ತೆ. ಸೊ ಇಲ್ಲಿ ಯಾವ ರೀತಿ ಅಂದರೆ ಯಾವ ಒಂದು ಆಧಾರದ ಮೇಲೆ ಇವರನ್ನು ಪದಚ್ಯುತಿ ಮಾಡಲಾಗತ್ತೆ ಅಂತಂದರೆ ಯಾವ ಒಂದು ಗ್ರೌಂಡ್ಸ್ ಅಂದರೆ ಆಧಾರ, ಯಾವ ಒಂದು ಆಧಾರ ಇಲ್ಲಿ ಪ್ರೂವ್ ಆದರೆ ಅವರನ್ನು ಪದಚ್ಯುತಿ ಮಾಡಲಾಗತ್ತೆ ಅಂದರೆ ಮೊದಲನೇ ಒಂದು ಗ್ರೌಂಡ್ ಅಂತಂದರೆ ಪ್ರೂವ್ಡ್ ಮಿಸ್ಬಿಹೇವಿಯರ್. ಸೊ ಇದರ ಆಧಾರದ ಮೇಲೆ ಅವರನ್ನು ರಿಮೂವ್ ಮಾಡಲಾಗತ್ತೆ. ಸೊ ನಂತರದಲ್ಲಿ ಇನ್ಕೆಪಾಸಿಟಿ, ಅಸಮರ್ಥತೆ ಆಧಾರದ ಮೇಲೆ ಇವರನ್ನು ರಿಮೂವ್ ಮಾಡಲಾಗತ್ತೆ. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಸೊ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಬಲೂಚಿಸ್ತಾನ್ ಅಂತ ಇದೆ. ಅಂದರೆ ಬಲೂಚಿಸ್ತಾನಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಈ ಒಂದು ಆರ್ಟಿಕಲ್ಲಿ ಚರ್ಚೆನ ಮಾಡ್ತಾ ಇದ್ದಾರೆ. ಸೊ ದಿಸ್ ಆರ್ಟಿಕಲ್ ಈಸ್ ಮೇನ್ಲಿ ಟಾಕಿಂಗ್ ಅಬೌಟ್ ಬಲೂಚಿಸ್ತಾನ್, ರೈಟ್? ಎಸ್. ಸೊ ಏನಾಗ್ತಾ ಇದೆ ಬಲೂಚಿಸ್ತಾನ್ನಲ್ಲಿ ಏನೆಲ್ಲ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅನ್ನೋದರ ಕುರಿತು ಇಲ್ಲಿ ಚರ್ಚೆನ ಮಾಡ್ತಾ ಹೋಗಲಿದ್ದೇವೆ. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದರೆ ಈ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅಂತ ಏನು ಬರುತ್ತೆ. ಸೊ ಅಂದರೆ ಇದು ಒಂದು ಪ್ರತ್ಯೇಕತಾ ಗುಂಪು, ಅಂದರೆ ಈ ಬಲೂಚಿಸ್ತಾನದಲ್ಲಿರುವಂಥ ಈ ಒಂದು ಪ್ರತ್ಯೇಕತಾ ಗುಂಪು. ಸೊ ಈ ಪ್ರತ್ಯೇಕತಾ ಗುಂಪು ಅಂತಂದರೆ ಪಾಕಿಸ್ತಾನದಿಂದ ಸೊ ಈ ಬಲೂಚಿಸ್ತಾನವನ್ನು ಸ್ವತಂತ್ರಗೊಳಿಸಬೇಕು, ಇದನ್ನು ಪ್ರತ್ಯೇಕಗೊಳಿಸಬೇಕಂತ ಹೇಳಿ ಹೋರಾಡ್ತಾ ಇರುವಂಥ ಒಂದು ಆರ್ಮ್ಡ್ ರೆಬೆಲಿಯನ್ ಆಗಿದೆ ಅಥವಾ ಒಂದು ಬಂಡುಕೋರರ ಗುಂಪಾಗಿದೆ. ಸೊ ಇದು ಏನು ಮಾಡಿತ್ತಂತಂದ್ರೆ ಏನು ಈ ಒಂದು ಜಾಫರ್ ಎಕ್ಸ್ಪ್ರೆಸ್ ಅನ್ನುವಂಥ ಒಂದು ಟ್ರೈನ್ ಬರುತ್ತೆ. ಜಾಫರ್ ಎಕ್ಸ್ಪ್ರೆಸ್ ಅನ್ನುವಂಥ ಒಂದು ಟ್ರೈನನ್ನು, ಅಂದರೆ ಇದರಲ್ಲಿ ಸುಮಾರು 400 ಜನರು ಪ್ರಯಾಣಿಸುತ್ತಿರುವಂಥ ಈ ಒಂದು ಟ್ರೈನನ್ನು ಏನು ಮಾಡ್ತಾರೆ ಅಂತಂದರೆ ಈ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯವರು ಹೈಜಾಕನ್ನು ಮಾಡ್ತಾರೆ. ಹಾಗೆ ಸೊ ಇದರೆಲ್ಲ ಅಡಿಯಲ್ಲಿ ಏನು ಮಾಡ್ತಾರೆ ಅಂತಂದರೆ ಕೆಲವೊಂದಿಷ್ಟು ಮಕ್ಕಳಾಗಿರ್ಬೋದು ಮತ್ತು ವೃದ್ಧರನ್ನ ರಿಲೀಸ್ ಮಾಡ್ತಾರೆ. ಆದರೆ ಇಲ್ಲಿ ಏನು ಪಾಕಿಸ್ತಾನದ ಒಂದು ಆರ್ಮಿ ಏನಿರುತ್ತೆ ಅವರನ್ನು ಒತ್ತೆಯಾಳಿಗಳಾಗಿಟ್ಕೊಂಡು ಕೆಲವೊಂದಿಷ್ಟು ಬೇಡಿಕೆಗಳನ್ನು ಈ ಪಾಕಿಸ್ತಾನದ ಸರ್ಕಾರದ ಮುಂದೆ ಇಡುತ್ತೆ. ಸೊ ಇದರ ಒಂದು ಹಿನ್ನೆಲೆಯನ್ನು ನೋಡೋದಾದರೆ, ಅಂದರೆ ಬಲೂಚಿಸ್ತಾನದ ಒಂದು ಹಿನ್ನೆಲೆಯನ್ನು ನೋಡೋದಾದರೆ, ಸೊ ಈ ಬಲೂಚಿಸ್ತಾನ ಏನಿದೆ, ಸೊ ಈ ಬಲೂಚಿಸ್ತಾನ ಅನ್ನುವಂಥದ್ದು ಪಾಕ್ನಲ್ಲಿ 4 ಪ್ರಾಂತ್ಯಗಳು ಬರುತ್ತೆ. ಅಂದರೆ ಆ 4 ಪ್ರಾಂತ್ಯಗಳಲ್ಲಿ ಈ ಪ್ರಾಂತ್ಯವು ಕೂಡ ಒಂದಾಗಿದೆ. ಸೊ 4 ಪ್ರಾಂತ್ಯಗಳಲ್ಲಿ ಇದು ಕೂಡ ಒಂದಾಗಿದೆ. ಸೊ ಈಗಾಗಲೇ ಕೂಡ ನಾವು ಚರ್ಚೆಯನ್ನು ಮಾಡಿದ್ವಿ, ಬಲೂಚಿಸ್ತಾನ ಅನ್ನುವಂಥದ್ದು ಪಾಕ್ನ ಅತಿ ದೊಡ್ಡ ಪ್ರಾಂತ್ಯ ಆಗಿದೆ. ಸೊ ಈ ಒಂದು ಮ್ಯಾಪಲ್ಲಿ ಕೂಡ ನಾವು ನೋಡ್ಬೋದು, ಮ್ಯಾಪಿಂಗ್ ಪರ್ಸ್ಪೆಕ್ಟಿವ್ ಅಲ್ಲಿ ಕೂಡ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ದಿಸ್ ಇಸ್ ದ ಪಾಕಿಸ್ತಾನ್. ಸೊ ಈ ಪಾಕಿಸ್ತಾನ ಅತಿ ದೊಡ್ಡ ಪ್ರಾಂತ್ಯ ಇದು, ಈ ಬಲೂಚಿಸ್ತಾನ್ ಅನ್ನುವಂಥದ್ದು. ಸೊ ಇದೇ ಒಂದು ಪ್ರಾಂತ್ಯ ಏನು ಮಾಡ್ತಾ ಇದೆ ಅಂತಂದರೆ ಪಾಕಿಸ್ತಾನದಿಂದ ಪ್ರತ್ಯೇಕತೆಯನ್ನು ಬಯಸ್ತಾ ಇದೆ, ಅಂದರೆ ಅದರಿಂದ ಸ್ವತಂತ್ರವನ್ನು ಬಯಸ್ತಾ ಇರುವಂಥ ಒಂದು ಪ್ರಾಂತ್ಯವಾಗಿ ಈ ಬಲೂಚಿಸ್ತಾನ ಅನ್ನುವಂಥದ್ದು ಕಂಡುಬರುತ್ತೆ. ಸೊ ಇಲ್ಲಿ ಯಾವುದಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ, ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಇವರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸೊ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ಏನಂತಂದರೆ ಇಲ್ಲಿ ಈ ಒಂದು ಬಲೂಚಿಸ್ತಾನ ಪ್ರಾಂತ್ಯ ಏನಿದೆ, ಸೊ ಈ ಪ್ರಾಂತ್ಯ ನಮ್ಮ ಭಾರತ ಮತ್ತು ಪಾಕಿಸ್ತಾನ ಏನಿದೆ ಇದಕ್ಕಿಂತ ಮೊದಲೇ ಏನಾಗಿತ್ತು ಅಂತಂದರೆ ಸ್ವಾತಂತ್ರ್ಯವನ್ನು ಪಡೆದಿರುವಂಥ ಒಂದು ದೇಶ ಆಗಿತ್ತು. ಮೊದಲೇ ಸ್ವತಂತ್ರವಾಗಿತ್ತಿದು.
ಸೊ ಯಾವಾಗ ಅಂತಂದ್ರೆ ಸೊ ಭಾರತಕ್ಕೆ ಏನು ಆಗಸ್ಟ್ 15 1947 ಸ್ವಾತಂತ್ರ್ಯ ಸಿಗತ್ತ. ಪಾಕಿಸ್ತಾನಕ್ಕೆ ಆಗಸ್ಟ್ 14 1947 ಸ್ವಾತಂತ್ರ್ಯ ಸಿಗತ್ತ. ಆದ್ರೆ ಇಲ್ಲಿ ಬಲೂಚಿಸ್ತಾನ ಪ್ರಾಂತ್ಯ ಏನಿದೆ ಇದಕ್ಕೆ ಈ ಎರಡು ದೇಶಗಳಿಗಿಂತ ಅಂದ್ರೆ ಆಗಸ್ಟ್ 11 1947 ಏನಾಗಿರುತ್ತೆ ಸ್ವಾತಂತ್ರ್ಯ ಸಿಕ್ಕಿರುತ್ತೆ. ಹಾಗಿದ್ರೆ ಇದು ಭಾರತ ಮತ್ತು ಪಾಕಿಸ್ತಾನಕ್ಕಿಂತ ಮೊದಲೇ ಸ್ವಾತಂತ್ರ್ಯವನ್ನು ಗಳಿಸಿದ್ರು. ಇದು ಪಾಕಿಸ್ತಾನದ ಭಾಗ ಯಾವಾಗ ಆಯಿತು ಅನ್ನುವಂಥದ್ದನ್ನು ನೋಡೋದಾದ್ರೆ ಸೊ ಈ ಏನಂತಾರೆ ಈ ಬಲೂಚಿಸ್ತಾನ ಪ್ರಾಂತ್ಯ ಏನಿದೆ ಸೊ ಈ ಹಿಂದೆ ಇದು ಕೂಡ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿತ್ತು. ಸೊ ಈ ಒಂದು ಸಂದರ್ಭದಲ್ಲಿ ಈ ಒಂದು ಪ್ರದೇಶವನ್ನು ಅಂದರೆ ಬಲೂಚಿಸ್ತಾನ ಪ್ರಾಂತ್ಯವನ್ನು ಕಲಾತ್ ರಾಜ್ಯರು ಆಳ್ವಿಕೆನ ಮಾಡ್ತಾ ಇದ್ರು. ಕಲಾತ್ ಅನ್ನುವಂಥ ಒಂದು ರಾಜಮನೆತನ ಬರುತ್ತೆ. ಕಲಾತ್ ರಾಜರು ಈ ಒಂದು ಪ್ರದೇಶವನ್ನು ಆಳ್ತಾ ಇರ್ತಾರೆ. ಬಟ್ ಇಲ್ಲಿ ಏನಾಗತ್ತಂತಂದ್ರೆ ಈ ಕಲಾತ್ ರಾಜನ ಒಂದು ಅಭಿಪ್ರಾಯ ಸೊ ಇಲ್ಲಿ ಭಾರತಕ್ಕೆ ಸೇರ್ಪಡೆ ಆಗಬೇಕು ಈ ಒಂದು ಪ್ರಾಂತ್ಯ ಅಂತ ಹೇಳಿ ಇವರ ಒಂದು ಅಭಿಪ್ರಾಯ ಇರುತ್ತೆ. ಆದರೆ ಏನಾಗತ್ತಂತಂದ್ರೆ ಈ 1947 ಸ್ವಾತಂತ್ರ್ಯವನ್ನು ಪಡೆದ ನಂತರ ಸೊ ಇದರ ಮೇಲೆ ಪಾಕಿಸ್ತಾನ ದಾಳಿಯನ್ನು ಮಾಡ್ಬೋದು ಅಂತ ಹೇಳಿ ಏನು ಮಾಡ್ತಾರೆ ಅಂದರೆ ಈ ಕಲಾತ್ ರಾಜ ಏನಿರ್ತಾನ ಸೊ ಇವರು ಭಾರತದ ಬಳಿ ಅಂದರೆ ಆಗಿನ ಒಂದು ನೆಹರು ಸರ್ಕಾರ ಏನಿರುತ್ತೆ ಆ ನೆಹರು ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾರೆ. ಅಂದರೆ ನಮ್ಮ ಈ ಒಂದು ಪ್ರಾಂತ್ಯವನ್ನು ಅಥವಾ ಈ ಒಂದು ನಮ್ಮ ದೇಶವನ್ನು ಭಾರತ ಸರ್ಕಾರಕ್ಕೆ ಸೇರಿಸ್ಬೇಕಂತ ಹೇಳಿ ಏನು ಮಾಡ್ತಾರೆ ಇಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾರೆ. ಆದರೆ ಏನಾಗುತ್ತೆ ಇಲ್ಲಿ 1948 ಸೊ ಇಲ್ಲಿ 1948 ಏನಾಗುತ್ತೆ ಅಂತಂದರೆ ಪಾಕಿಸ್ತಾನ ಸರ್ಕಾರ ಏನಿರುತ್ತೆ ಆ ಪಾಕಿಸ್ತಾನ ಸರ್ಕಾರ ಬಲವಂತದಿಂದಾಗಿ ಏನು ಮಾಡುತ್ತೆ ಅಂತಂದರೆ ಇಲ್ಲಿ ವಿಲೀನ ಒಪ್ಪಂದಕ್ಕೆ ಸಹಿಯನ್ನು ಹಾಕಿಸಿಕೊಳ್ಳುತ್ತೆ ಈ ಒಂದು ಕಲಾತ್ ರಾಜರಿಂದ ವಿಲೀನ ಒಪ್ಪಂದಕ್ಕೆ. ಸೊ ಈ ಮೂಲಕ ಏನಾಗುತ್ತೆ ಅಂದರೆ ಇದು ಒತ್ತಾಯಪೂರ್ವಕವಾಗಿ ಏನಾಗುತ್ತೆ ಈ ಬಲೂಚಿಸ್ತಾನ ಪ್ರಾಂತ್ಯ ಪಾಕ್ನ ಒಂದು ಭಾಗವಾಗಿ ಉಳಿದುಕೊಳ್ಳುತ್ತೆ. ಸೊ ಇಲ್ಲಿ ಏನು ಇವಾಗ ಪ್ರತ್ಯೇಕತೆಯನ್ನು ಬಯಸ್ತಾ ಇರುವಂಥ ಈ ಒಂದು ಸಂಘಟನೆಗಳಾಗಿರ್ಬೋದು ಇಲ್ಲಿ ಒಂದು ರೀತಿಯ ಸಂಘಟಿತವಾಗಿರುವಂಥ ದಂಗೆ ಕಂಡು ಬರ್ತಾ ಇದೆ. ಸಂಘಟಿತ ದಂಗೆ ಅಂದರೆ ಅದನ್ನು ವೆಲ್ ಪ್ಲ್ಯಾನ್ಡ್ ಆಗಿ ಏನು ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ದಂಗೆಯನ್ನು ಮಾಡ್ತಾ ಇದ್ದಾರೆ. ಸೊ ಏನಕ್ಕೆ ಅಂತಂದ್ರೆ ಸೊ ಏನಿವಾಗ ಈ ಒಂದು ದಂಗೆ ನಡೆದಂಥ ಸಂದರ್ಭದಲ್ಲಿ ಇವರು ಹಲವಾರು ಒಂದು ಇನ್ಸರ್ಜೆನ್ಸಿ ಗ್ರೂಪ್ಗಳು ಏನು ಬರುತ್ತೆ ಅಥವಾ ಲಿಬರೇಷನ್ ಗ್ರೂಪ್ಸ್ ಏನು ಬರುತ್ತೆ ಸೊ ಇವುಗಳು ಏನು ಮಾಡುತ್ತೆ ತಮ್ಮ ಒಂದು ಹೋರಾಟದ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾಗಳನ್ನ ಅಂದರೆ ಸಾಮಾಜಿಕ ಮಾಧ್ಯಮಗಳನ್ನ ಬಳಕೆನ ಮಾಡ್ತಾ ಇದೆ. ಸಾಮಾಜಿಕ ಮಾಧ್ಯಮಗಳ ಬಳಕೆ ಸೊ ಏನಕ್ಕೆ ಅಂತಂದರೆ ತಮ್ಮ ಉದ್ದೇಶ ಅನ್ನುವಂಥದ್ದು ಸೊ ಯಾವ ಒಂದು ಕಾರಣಕ್ಕಾಗಿ ಹೋರಾಡ್ತಿದ್ದೀವಿ ಹಾಗೆ ಪಾಕಿಸ್ತಾನ ಸರ್ಕಾರದಿಂದ ಈ ಒಂದು ಪ್ರಾಂತ್ಯದ ಮೇಲೆ ಯಾವ ರೀತಿ ದಬ್ಬಾಳಿಕೆ ಆಗ್ತಾ ಇದೆ ಯಾವ ರೀತಿ ಒಂದು ಶೋಷಣೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಇಲ್ಲಿ ಜಗಜ್ಜಾಹೀರು ಮಾಡಲಿಕ್ಕೆ ಇಲ್ಲಿ ವೆಲ್ ಪ್ಲ್ಯಾನ್ಡ್ ಆಗಿ ಏನು ಮಾಡ್ತಾ ಇದ್ದಾರೆ ಸಾಮಾಜಿಕ ಮಾಧ್ಯಮಗಳನ್ನ ಬಳಕೆಯನ್ನು ಮಾಡ್ತಾ ಇದೆ. ಹಾಗೆ ಈ ಒಂದು ಹೋರಾಟಕ್ಕೆ ಅಲ್ಲಿನ ಬುಡಕಟ್ಟು ಜನರು ಕೂಡ ಸಾಥನ್ನು ನೀಡ್ತಾ ಇದ್ದಾರೆ. ಬುಡಕಟ್ಟು ಜನರು ಹಾಗೆ ಅಲ್ಲಿನ ಮಧ್ಯಮ ವರ್ಗ ಹಾಗೆ ಅಲ್ಲಿನ ಹಲವಾರು ಒಂದು ವಿದ್ಯಾವಂತ ಸಮೂಹ ಏನಿರುತ್ತೆ ಆ ವಿದ್ಯಾವಂತರೆಲ್ಲರೂ ಕೂಡ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಈ ಒಂದು ದಂಗೆಗೆ ಅಥವಾ ಈ ಒಂದು ಹೋರಾಟಕ್ಕೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಬೆಂಬಲವನ್ನು ನೀಡ್ತಾ ಇದ್ದಾರೆ. ಸೊ ಇಲ್ಲಿ ಪ್ರಮುಖವಾಗಿರುವಂಥ ಒಂದಿಷ್ಟು ಸಂಘಟನೆಗಳನ್ನ ನೋಡೋದಾದ್ರೆ ಸೊ ಇಲ್ಲಿ ಮೇಲೆ ಹೇಳಿದ ಹಾಗೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅಂತ ಬರುತ್ತೆ. ಸೊ ಇದರ ಒಂದು ರೋಲ್ನ ನೋಡೋದಾದ್ರೆ ಸೊ ಇದನ್ನು ಏನಿವಾಗ ಈ ಬಲೂಚಿಸ್ತಾನದಲ್ಲಿರುವಂಥ ಈ ಒಂದು ಸಂಘಟನೆಯನ್ನು ಟೆರರಿಸ್ಟ್ ಆರ್ಗನೈಜೇಷನ್ ಅಂತ ಹೇಳಿ ಟೆರರಿಸ್ಟ್ ಆರ್ಗನೈಜೇಷನ್ ಅಂದರೆ ಭಯೋತ್ಪಾದಕ ಸಂಸ್ಥೆ ಒಂದು ಸಂಘ ಅಂತ ಹೇಳಿ ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ಪಾಕಿಸ್ತಾನ ಮತ್ತು US ಇವನ್ನ ರೆಕಗ್ನೈಸ್ ಮಾಡಿದ್ದಾರೆ. ಪಾಕ್ ಮತ್ತು US ಈ ಒಂದು ಸಂಘಟನೆ ಭಯೋತ್ಪಾದಕ ಸಂಘಟನೆ ಅಂತ ಹೇಳಿ ಘೋಷಣೆಯನ್ನು ಮಾಡಿದ್ದಾರೆ. ಹಾಗೆ ಇಲ್ಲಿ ಇನ್ನೊಂದು ಪ್ರಮುಖವಾಗಿರುವಂಥ ಸಂಘಟನೆ ಬರುತ್ತೆ ಸೊ ಬಲೂಚಿಸ್ತಾನ್ ಲಿಬರೇಷನ್ ಫ್ರಂಟ್ ಅಂತ BLF ಬಲೂಚಿಸ್ತಾನ್ ಲಿಬರೇಷನ್ ಫ್ರಂಟ್ ಅಂತ ಹೇಳಿ. ಈ ಬಲೂಚಿಸ್ತಾನ ಲಿಬರೇಷನ್ ಫ್ರಂಟ್ ಏನಂತಂದ್ರೆ ಇದು ಎಲ್ಲಿ ಆಕ್ಟಿವ್ ಆಗಿದೆ ಅಂತಂದ್ರೆ ಇದು ಕೂಡ ಪ್ರತ್ಯೇಕತಾವಾದವನ್ನು ಬೆಂಬಲಿಸುವಂಥ ಒಂದು ಸಂಘಟನೆ ಆಗಿದೆ. ಏನಿವಾಗ ಈ ಬಲೂಚಿಸ್ತಾನ್ ಏನಿದೆ ಸೊ ಈ ಬಲೂಚಿಸ್ತಾನ ಸೌದರ್ನ್ ರೀಜನ್ ಏನಿದೆ ಸೌದರ್ನ್ ರೀಜನಲ್ಲಿ ಆಕ್ಟಿವ್ ಆಗಿರುವಂಥ ಒಂದು ಸಂಘಟನೆ ಆಗಿದೆ. ಹಾಗೆ ಇಲ್ಲಿ ಇನ್ನೊಂದು ಪ್ರಮುಖ ಸಂಘಟನೆ ಬರುತ್ತೆ ಸೊ ಇದು ಬಲೂಚಿಸ್ತಾನ್ ರಿಪಬ್ಲಿಕನ್ ಗಾರ್ಡ್ ಅಂತ ಅದನ್ನು ಶಾರ್ಟ್ ಆಗಿ BRG ಅಂತ ಕರೆಯೋಣ. ಬಲೂಚಿಸ್ತಾನ್
ರಿಪಬ್ಲಿಕನ್ ಗಾರ್ಡ್ ಅಂತ, ಇದು ಕೂಡ ಅದಕ್ಕೆ ಸಪೋರ್ಟನ್ನು ಮಾಡ್ತಾ ಇದೆ. ಸೊ ನಂತರದಲ್ಲಿ ಸಿಂಧು ದೇಶ ರೆವಲ್ಯೂಷನರಿ ಆರ್ಮಿ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ಸಿಂಧು ದೇಶ ರೆವಲ್ಯೂಷನರಿ ಆರ್ಮಿ, SRA ಅಂತ ಕರೆಯೋಣ ಇದನ್ನು. ಸೊ ಈ ಎಲ್ಲ ಸಂಸ್ಥೆಗಳು ಒಗ್ಗೂಡಿ ಸೊ ಏನಂತಂದರೆ ಇಲ್ಲಿ ಒಂದು ಬ್ಯಾನರ್ ಅಡಿಯಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಆ ಒಂದು ಬ್ಯಾನರ್ ಹೆಸರನ್ನು ನೋಡೋದಾದರೆ ಇಲ್ಲಿ ಬಲೂಚ್, ಸೊ ಬಲೂಚ್ ರಾಜಿ ಆಜೋಯಿ ಸಂಗರ್ ಅಂತ ಹೇಳಿ, ಆಜೋಯಿ ಸಂಗರ್. ಸೊ ಈ ಒಂದು ಬ್ಯಾನರ್ ಅಡಿಯಲ್ಲಿ ಈ BLE ಆಗಿರ್ಬೋದು, BLF ಆಗಿರ್ಬೋದು, ಅಥವಾ ಈ ಒಂದು SRE ಆಗಿರ್ಬೋದು, BRG ಆಗಿರ್ಬೋದು, ಇವೆಲ್ಲವೂ ಕೂಡ ಏನು ಮಾಡುತ್ತೆ ಅಂದರೆ ಒಂದುಗೂಡಿ ಕೆಲಸವನ್ನು ಮಾಡುತ್ತೆ. ಹಾಗಿದ್ರೆ ಈ ಎಲ್ಲ ಸಂಘಟನೆಗಳ ಒಂದು ಉದ್ದೇಶ ಒಂದೇ ಆಗಿದೆ. ಏನಂತಂದ್ರೆ ಏನಿವಾಗ ಈ ಪಾಕಿಸ್ತಾನದ ಮಿಲಿಟರಿ ಏನಿದೆ, ಪಾಕ್ನ ಮಿಲಿಟರಿ ಮೂಲ ಸೌಕರ್ಯ ಏನಿದೆ, ಮಿಲಿಟರಿ ಮೂಲ ಸೌಕರ್ಯದ ಮೇಲೆ ದಾಳಿಯನ್ನು ಮಾಡುವಂಥದ್ದು, ಹಾಗೆ ಅಲ್ಲಿನ ಭದ್ರತಾ ಪಡೆಗಳು ಏನಿರುತ್ತೆ, ಸೆಕ್ಯೂರಿಟಿ ಗಾರ್ಡ್ಗಳು ಏನಿರ್ತಾರೆ, ಭದ್ರತಾ ಪಡೆಗಳ ಮೇಲೆ ದಾಳಿಯನ್ನು ಮಾಡಲಿಕ್ಕೆ ಈ ಎಲ್ಲ ಸಂಘಟನೆ ಕೂಡ ಏನು ಮಾಡುತ್ತೆ ಅಂದರೆ ಇಲ್ಲಿ ಒಟ್ಟಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಹಾಗಿದ್ರೆ ಇಲ್ಲಿ ಬಲೂಚಿಸ್ತಾನಗಳು ಯಾಕೆ ಈ ಒಂದು ಪ್ರತ್ಯೇಕತಾವಾದವನ್ನು ಬಯಸ್ತಾ ಇದ್ದಾರೆ ಅಂತ ನೋಡೋದಾದ್ರೆ, ಇಲ್ಲಿ ಬಲೂಚಿ ಜನಗಳ ಕಳವಳಕ್ಕೆ ಕಾರಣ ಏನು ಅನ್ನೋದು ನೋಡೋಣ. ಜನಗಳ ಕಳವಳಕ್ಕೆ ಕಾರಣಗಳು. ಹಾಗಿದ್ರೆ ಯಾಕೆ ಪ್ರತ್ಯೇಕತೆಯನ್ನು ಇಲ್ಲಿನ ಜನ ಬಯಸ್ತಾ ಇದ್ದಾರೆ, ಯಾಕೆ ಪಾಕ್ ಸರ್ಕಾರದ ವಿರುದ್ಧ ಇವರು ದಂಗೆಯನ್ನು ಹೇಳ್ತಾ ಇದ್ದಾರೆ ಅಂತಂದರೆ, ಸೊ ಇಲ್ಲಿ ಈಗ ಏನಿವಾಗ ಇತ್ತೀಚಿನ ದಿನಗಳಲ್ಲಿ ಈ ಟ್ರೈನ್ ಹೈಜಾಕ್ ಆಗಿದೆ. ಸೊ ಈ ರೀತಿಯ ಒಂದು ದಂಗೆ ಅನ್ನುವಂಥದ್ದು ಇದೇ ಮೊದಲೇನಲ್ಲ. ಸೊ ಈ ಹಿಂದೆ ಹಲವು ದಂಗೆಗಳು ಆ ಒಂದು ಭಾಗದಲ್ಲಿ ಆಗಿರುತ್ತೆ. ಸುಮಾರು ದಂಗೆಗಳು ಈ ಒಂದು ಪ್ರದೇಶದಲ್ಲಿ ಆಗಿರುತ್ತೆ. ಅದರಲ್ಲಿ ವಿಶೇಷವಾಗಿ 1950ರಲ್ಲಿ, ಸೊ ನಂತರದಲ್ಲಿ 1960, ಸೊ ನಂತರ 1970, ಹಾಗೆ 2000 ಇಸ್ವಿಯಲ್ಲಿ ಹಲವಾರು ಒಂದು ದಂಗೆಗಳು ಆ ಒಂದು ಭಾಗದಲ್ಲಿ ಕಾಣಿಸಿಕೊಳ್ಳುತ್ತೆ. ಸೊ ಇಲ್ಲಿ ನಾವು ಮೇಲೆ ನೋಡಿದ್ದೀವಿ ಹಲವಾರು ಸಂಘಟನೆಗಳು, ಅಂದರೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಆಗಿರ್ಬೋದು, ಹಾಗೆ ಈ ಒಂದು ಬಲೂಚಿಸ್ತಾನ್ ಲಿಬರೇಷನ್ ಫ್ರಂಟ್ ಆಗಿರ್ಬೋದು, ಹಾಗೆ BRG. ಸೊ ಈ ಸಂಘಟನೆಗಳು ಮಾತ್ರವಲ್ಲದ ಅಲ್ಲಿನ ಹಲವಾರು ಜನರು ಏನು ಮಾಡ್ತಾರೆ ಅಂತಂದರೆ ಹೋರಾಟವನ್ನು ಮಾಡ್ತಾರೆ. ಹಾಗಿದ್ರೆ ಯಾವ ಒಂದು ಕಾರಣಕ್ಕಾಗಿ ಇಲ್ಲಿ ಹೋರಾಟವನ್ನು ಜನರು ಕೂಡ ಮಾಡ್ತಾರೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಏನಂತಂದ್ರೆ ಅಲ್ಲಿನ ಕುಡಿಯುವ ನೀರಿನ ವ್ಯವಸ್ಥೆ ಚೆನ್ನಾಗಿಲ್ಲ, ಕುಡಿಯುವ ನೀರಿಗಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಈ ಒಂದು ಪ್ರದೇಶದಲ್ಲಿ ಏನಂತಂದರೆ ಎಸೆನ್ಷಿಯಲ್ ಕಮೋಡಿಟೀಸ್ ಏನಿರುತ್ತೆ, ಅಥವಾ ಅಗತ್ಯ ಸರಕುಗಳೇನಿರುತ್ತೆ, ಸೊ ಈ ಅಗತ್ಯ ಸರಕುಗಳ ಆ ಬೆಲೆ ಏನಾಗ್ತಾ ಇದೆ ಅಂತಂದರೆ ಇಲ್ಲಿ ಏರಿಕೆ. ಸೊ ಇಲ್ಲಿ ಉದಾಹರಣೆಗಾಗಿ ನೋಡೋದಾದ್ರೆ ಅಲ್ಲಿನ ಪೆಟ್ರೋಲ್ ದರ ಆಗಿರಬಹುದು, ಪೆಟ್ರೋಲ್ ಹಾಗೆ ಮೆಡಿಸಿನ್ ಅಂದರೆ ಔಷಧಿ ಪದಾರ್ಥಗಳ ಒಂದು ಬೆಲೆ ಏರಿಕೆ ಆಗ್ತಾ ಇದೆ. ಇದರ ವಿರುದ್ಧ ಇಲ್ಲಿ ಜನರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಹಾಗೆ ಈ ಒಂದು ಭಾಗದಲ್ಲಿ ಏನಂತಂದರೆ ಚೀನಾದ ಒಂದು ಮೀನುಗಾರರು ಏನಿರ್ತಾರೆ, ಸೊ ಇವರು ಅಲ್ಲಿನ ಜನರ ಮೇಲೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ. ಸೊ ಈ ಒಂದು ಕಾರಣಕ್ಕಾಗಿ ಅಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಮಹಿಳೆಯರು ಕೂಡ ಇತ್ತೀಚಿನ ದಿನಗಳಲ್ಲಿ ಕೂಡ ಏನು ಮಾಡ್ತಾರೆ ಅಂದರೆ ಅಲ್ಲಿ ಹಲವಾರು ಕಾರಣಗಳಿಗಾಗಿ ಈ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಏನಾಗ್ತಾ ಇದೆ ಅಂತಂದರೆ ಈ ಒಂದು ಭಾಗದಲ್ಲಿ ಕಸ್ಟಡಿಯಲ್ ಡೆತ್ ಆಗ್ತಾ ಇದೆ, ಅಂದರೆ ಬಂಧನವನ್ನು ಮಾಡಿದ ಸಂದರ್ಭದಲ್ಲಿ ಉದ್ದೇಶಪೂರ್ವಕವಾಗಿ ಏನಂತಂದರೆ ಚಿತ್ರಹಿಂಸೆಯನ್ನು ಕೊಟ್ಟು ಜೈಲಿನ ಅವರನ್ನು ಹತ್ಯೆಯನ್ನು ಮಾಡಲಾಗ್ತಾ ಇದೆ. ಹಾಗೆ ಇಲ್ಲಿ ಈ ಒಂದು ಭಾಗದಲ್ಲಿ ನಕಲಿ ಎನ್ಕೌಂಟರ್ಗಳನ್ನು ಮಾಡಲಾಗ್ತಾ ಇದೆ ಅಂತ ಹೇಳಿ ಆರೋಪವನ್ನು ಮಾಡಿ ಜನರು ಇದರ ವಿರುದ್ಧ ಕೂಡ, ಅದರಲ್ಲಿ ಮಹಿಳೆಯರು ಕೂಡ ಏನು ಮಾಡ್ತಾರೆ ಇಲ್ಲಿ ಈ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೆ ಇಲ್ಲಿ ಇರುವಂತಹ ಜನರ ಏನಿವಾಗ ಬಹುತೇಕ ಜನರ ಅಥವಾ ಅನೇಕರ ಒಂದು ದೂರ ಏನಂತಂದರೆ ಪಾಕಿಸ್ತಾನದ ಮೇಲೆ, ಸೊ ಏನಿವಾಗ 1948ರಲ್ಲಿ ಒತ್ತಾಯದ ಮೇಲೆ ಫೋರ್ಸ್ಫುಲ್ ಏನು ಮಾಡಲಾಗತ್ತಂದರೆ ಈ ಒಂದು ಭಾಗವನ್ನು ಇಲ್ಲೇನು ಮಾಡಲಾಗತ್ತೆ, ಪಾಕಿಸ್ತಾನಕ್ಕೆ ಸೇರ್ಪಡೆಯನ್ನು ಮಾಡಿಕೊಳ್ಳಲಾಗತ್ತೆ ಅನ್ನುವಂಥದ್ದು ಅನೇಕರ ದೂರ ಆಗಿರುವಂಥದ್ದು. ಹಾಗೆ ಈ ಒಂದು ಪ್ರಾಂತ್ಯದ ಕುರಿತು ನೋಡೋದಾದರೆ ಇದು ಒಂದು ಸಂಪದ್ಭರಿತ ಪ್ರಾಂತ್ಯ ಆಗಿದೆ, ಸಂಪದ್ಭರಿತ ಪ್ರಾಂತ್ಯ. ಸೊ ಈ ಒಂದು ಭಾಗದಲ್ಲಿ ಹಲವಾರು ರೀತಿಯ ಒಂದು ಖನಿಜಗಳು ಕಂಡುಬರುತ್ತೆ. ಸೊ ಅದರಲ್ಲಿ ಕೋಲ್, ಕಾಫರ್ ಹಾಗೆ ಗೋಲ್ಡ್ ಮತ್ತು ನ್ಯಾಚುರಲ್ ಗ್ಯಾಸ್.
ಸೊ ಏನಿವಾಗ ಪಾಕಿಸ್ತಾನದ 4 ಪ್ರಾಂತ್ಯಗಳೇನಿದೆ ಆ 4 ಪ್ರಾಂತ್ಯಗಳಲ್ಲಿ ಅತಿ ಒಂದು ಸಂಪತ್ತನ್ನು ಹೊಂದಿರುವಂಥ ಪ್ರಾಂತ್ಯ ಆಗಿದೆ. ಸೊ ಇಷ್ಟೆಲ್ಲ ಒಂದು ಸವಲತ್ತುಗಳನ್ನ ಅಥವಾ ಇಷ್ಟೆಲ್ಲ ಖನಿಜಗಳನ್ನ ಹೊಂದಿದ್ರೂ ಕೂಡ ಈ ಖನಿಜಗಳನ್ನ ಏನಂತಂದರೆ ಅಲ್ಲಿನ ಪಾಕ್ ಸರ್ಕಾರ ಬಳಸ್ಕೊಳ್ತಾ ಇದೆ, ಅದನ್ನು ದುರ್ಬಳಕೆನ ಮಾಡಿಕೊಳ್ತಾ ಇದೆ. ಸೊ ಇಷ್ಟೆಲ್ಲ ಒಂದು ಸಂಪದ್ಭರಿತವಾಗಿರುವಂಥ ಒಂದು ಪ್ರಾಂತ್ಯ ಆಗಿದ್ರೂ ಕೂಡ ಅಲ್ಲಿನ ಸ್ಥಳೀಯ ಜನರು ಏನು ಹೇಳ್ತಾರೆ, ಲೋಕಲ್ ಪೀಪಲ್ ಏನು ಹೇಳ್ತಾರೆ, ಅವರ ಒಂದು ಜೀವನ ಮಟ್ಟ ಸುಧಾರಣೆ ಆಗ್ತಾ ಇಲ್ಲ. ಜನರ ಜೀವನ ಸುಧಾರಣೆ ಅನ್ನುವಂಥದ್ದು ಏನಾಗಿದೆ ಇಲ್ಲಿ ಕಂಡು ಬರ್ತಾ ಇಲ್ಲ. ಇದೇ ಒಂದು ಕಾರಣಕ್ಕಾಗಿ ಇಲ್ಲಿ ದಂಗೆಯನ್ನು ಹೇಳ್ತಾ ಇರುವಂಥದ್ದು ಅಥವಾ ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಸೊ ಇಲ್ಲಿ ಪ್ರಮುಖವಾಗಿರುವಂಥದ್ದು ಇನ್ನೊಂದು ಕಳವಳ ಏನಂತಂದರೆ ಇಲ್ಲಿ ಚೀನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಅಂತ ಬರುತ್ತೆ. ಸೊ ಈ ಕಾರಿಡಾರ್ ಮೂಲಕ ಏನು ಮಾಡಲಾಗ್ತಾ ಇದೆ, ಹಲವಾರೊಂದು ಮೂಲ ಸೌಕರ್ಯ ಯೋಜನೆಗಳನ್ನ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಲಾಗ್ತಾ ಇದೆ. ಆದರೆ ಸೊ ಇವುಗಳಲ್ಲಿ ಒಂದು ಉದಾಹರಣೆ ನೋಡೋದಾದ್ರೆ ಗ್ವಾದರ್ ಫೋರ್ಟ್ ಏನಿದೆ, ಗ್ವಾದರ್ ಬಂದರು, ಸೊ ಇದನ್ನು ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ. ಆದರೆ ಈ ಅಭಿವೃದ್ಧಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಚೀನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಅನ್ನುವಂಥದ್ದು ಬಲೂಚಿಸ್ತಾನ ಪ್ರಾಂತ್ಯದ ಮೂಲಕ ಕೂಡ ಏನಾಗುತ್ತೆ ಹಾದು ಹೋಗುತ್ತೆ. ಆದರೆ ಈ ಒಂದು ಯೋಜನೆಯನ್ನು ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಈ ಬಲೂಚಿಸ್ತಾನ ಪ್ರಾಂತ್ಯದ ಜನರ ಒಂದು ಒಪ್ಪಿಗೆಯನ್ನು ಅಥವಾ ಕನ್ಸಲ್ಟೇಷನ್ನ ಅಥವಾ ಸಲಹೆಯನ್ನು ಇಲ್ಲಿ ಪಡೀತಾ ಇಲ್ಲ ಸೊ ಅನ್ನುವಂಥದ್ದು ಇದರ ಒಂದು ಆರೋಪ ಆಗಿದೆ. ಹಾಗೆ ಈ ಒಂದು ಕಾರಿಡಾರನ್ನು ನಿರ್ಮಾಣವನ್ನು ಮಾಡುವಂಥ ಸಂದರ್ಭದಲ್ಲಿ ಈ ಕಾರಿಡಾರ್ಗೆ ಸುತ್ತಮುತ್ತ ಏನು ಜನರಿರ್ತಾರೆ ಅಂದರೆ ಪಾಕ್ನ ಜನರು ಅವರು ಏನಾಗ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಏನಿವಾಗ ಬಲೂಚಿಸ್ತಾನ್ ಏನಿದೆ ಇದಕ್ಕೆ ಬಲೂಚಿಸ್ತಾನಕ್ಕೆ ವಲಸೆ ಹೋಗ್ತಾ ಇದ್ದಾರೆ ಪಾಕ್ನಿಂದ. ಸೊ ಈ ಒಂದು ಕಾರಣಕ್ಕಾಗಿ ಅಂದರೆ ಇವರು ಈ ಬಲೂಚಿಸ್ತಾನ ಜನ ಏನಿದ್ದಾರೆ ಅಂತಂದರೆ ಇವರ ಒಂದು ಜೀವನ ಶೈಲಿ ಆಗಿರ್ಬೋದು, ಜೀವನ ಶೈಲಿ ಮತ್ತು ಇವರ ಒಂದು ಸಂಸ್ಕೃತಿ ಅನ್ನುವಂಥದ್ದು ಭಿನ್ನವಾಗಿರುವಂಥದ್ದು. ಈ ಒಂದು ಪಾಕಿಸ್ತಾನದ ಜನರು ಏನಿದ್ದಾರೆ ಅವರಿಗಿಂತ ಭಿನ್ನವಾಗಿರುವಂಥ ಒಂದು ಜೀವನ ಶೈಲಿಯನ್ನು ಹೊಂದಿರುವಂಥ ಒಂದು ಜನರಾಗಿದ್ದಾರೆ. ಸೊ ಇಲ್ಲಿ ಏನಾಗುತ್ತೆ, ಪಾಕ್ನಿಂದ ವಲಸೆ ಬರುವುದರಿಂದ ಇದು ಅಲ್ಲಿನ ಒಂದು ಜನರ ಅಥವಾ ಅಲ್ಲಿನ ಒಂದು ಜನ ಸಮುದಾಯದ ಒಂದು ಜೀವನದ ಮೇಲೆ ಏನಾಗುತ್ತೆ ಪರಿಣಾಮವನ್ನು ಬೀರುತ್ತೆ. ಸೊ ಹೀಗಾಗಿ ಇವರು ಇದಕ್ಕೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಚೀನಾಗೆ ಕೂಡ ಇವರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಏನಂತಂದರೆ ಈ ಒಂದು ಪ್ರಾಂತ್ಯದಿಂದ ಹಿಂದೆ ಸರಿಯಲು, ಯಾಕಂದರೆ ಈ ಒಂದು ಭಾಗದಲ್ಲಿ ಮೀನುಗಾರರ ದಬ್ಬಾಳಿಕೆ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಸೊ ಈ ಒಂದು ಕಾರಣಕ್ಕಾಗಿ ಹಾಗೆ ಇಲ್ಲಿ ಹಲವಾರು ದಾಳಿಗಳನ್ನು ಕೂಡ ಇಲ್ಲಿನ ಒಂದು ಆರ್ಮ್ಡ್ ರೆಬೆಲಿಯನ್ ಇದೆ ಅಥವಾ ಬಂದೂಕರ ಗುಂಪು ಏನಿದೆ ಇವರು ಮಾಡಿರ್ತಾರೆ. ಸೊ ಅದರಲ್ಲಿ ವಿಶೇಷವಾಗಿ ಏನಿವಾಗ ಕರಾಚಿ ಯೂನಿವರ್ಸಿಟಿ ಏನಿದೆ ಅಥವಾ ಕರಾಚಿ ವಿಶ್ವವಿದ್ಯಾನಿಲಯ ಏನಿದೆ ಸೊ ಇದರ ಮೇಲೆ ಸೂಸೈಡ್ ಬಾಂಬನ್ನು ಹಾಕಿರ್ತಾರೆ, ಸೂಸೈಡ್ ಬಾಂಬ್. ಹಾಗೆ ಇಲ್ಲಿ ಪ್ರಮುಖವಾಗಿರುವಂಥದ್ದು ಏನಂತಂದರೆ ಚೀನಾವೇ ನಿರ್ಮಾಣವನ್ನು ಮಾಡ್ತಾ ಇರುವಂಥ ಈ ಡಾಸು ಹೈಡ್ರೋ ಪವರ್ ಪ್ರಾಜೆಕ್ಟ್ ಸೊ ಇದು ಪಾಕಿಸ್ತಾನದಲ್ಲಿದೆ. ಓಕೆ, ಸೊ ಇದನ್ನೇನು ಮಾಡ್ತಾ ಇದೆ, ಇಲ್ಲಿ ಚೀನಾ ಕನ್ಸ್ಟ್ರಕ್ಟ್ ಮಾಡ್ತಾ ಇದೆ, ಚೀನಾ ಇದನ್ನು ನಿರ್ಮಾಣವನ್ನು ಮಾಡ್ತಾ ಇದೆ. ಸೊ ಈ ನಿರ್ಮಾಣ ಮಾಡುವಲ್ಲಿ ಚೀನಾದ ಕಾರ್ಮಿಕರಿದ್ದಾರೆ. ಸೊ ಇದನ್ನು ಗುರಿಯಾಗಿಸಿಕೊಂಡು ಏನು ಮಾಡುತ್ತೆ ಅಂತಂದರೆ ಇಲ್ಲಿ ಬಾಂಬ್ ದಾಳಿಯನ್ನು ಏನು ಮಾಡುತ್ತಾ ಈ ಬಲೂಚಿಸ್ತಾನ ಪ್ರಾಂತ್ಯವೇ ಮಾಡುತ್ತಾ, ಈ ಪ್ರಾಂತ್ಯದ ಜನರು ಇದರ ಮೇಲೆ ದಾಳಿಯನ್ನು ಮಾಡ್ತಾರೆ. ಸೊ ಈ ಒಂದು ದಾಳಿಯಲ್ಲಿ ಏನಾಗುತ್ತೆ, ಚೀನಾದ ಕಾರ್ಮಿಕರು ಏನಿರ್ತಾರೆ, ಚೀನಾದ ಕಾರ್ಮಿಕರ ಹಲವಾರು ಜನರು ಸಾವನ್ನಪ್ತಾರೆ. ಸೊ ಈ ಮೂಲಕ ಏನು ಪಾಕಿಸ್ತಾನದಲ್ಲಿ ಚೀನಾದ ಕಾರ್ಮಿಕರು ಇನ್ವಾಲ್ವ್ ಆಗಿ ಮಾಡ್ತಾ ಇರುವಂಥ ಅಥವಾ ಡೆವಲಪ್ ಮಾಡ್ತಾ ಇರುವಂಥ ಈ ಒಂದು ಪ್ರಾಜೆಕ್ಟ್ ಅಡಿಯಲ್ಲಿ ದಾಳಿಯನ್ನು ಮಾಡಿರುವಂಥ ಕಾರಣಕ್ಕಾಗಿ ಇದು ಚೀನಾದ ಕೆಂಗನಿಗೆ ಗುರಿಯಾಗಿದೆ. ಏನಂತಂದರೆ ಇದು ಏನು ಪಾಕ್ನ ಆರ್ಮಿ ಏನಿದೆ ಇದರ ಒಂದು ಸಾಮರ್ಥ್ಯದ ಮೇಲೆ ಚೀನಾಕ್ಕೆ ಏನು ಮಾಡಿದೆ ಅಂತಂದರೆ ಅನುಮಾನವನ್ನು ಹುಟ್ಟುಹಾಕಿದ. ಅತ್ಯಂತ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವಂಥ ಪ್ರಾಂತ್ಯ ಆಗಿದ್ರೂ ಕೂಡ ಇಷ್ಟೊಂದು ಇವರ ಒಂದು ಏನು ದಂಗೆಯನ್ನು ನಿಯಂತ್ರಿಸಲಿಕ್ಕೆ ಪಾಕ್ನ ಆರ್ಮಿಗೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥ ಒಂದು ಚೀನಾದ ಅಪನಂಬಿಕೆಗೆ ಏನಾಗಿದೆ ಇಲ್ಲಿ ಪಾಕಿಸ್ತಾನ ಗುರಿಯಾಗಿದೆ. ಸೊ ನಂತರದಲ್ಲಿ ಏನಂತಂದ್ರೆ ಈ ಪ್ರಾಂತ್ಯ, ಸೊ ಈ ಒಂದು ಪ್ರಾಂತ್ಯದ ಸಂಕೀರ್ಣತೆಯನ್ನು ನೋಡೋದಾದ್ರೆ ಸೊ ಅಂದರೆ ಏನಿವಾಗ ಈ ಒಂದು ಬಲೂಚಿಸ್ತಾನ ಪ್ರಾಂತ್ಯ ಏನಿದೆ ಇದಕ್ಕೆ ಜಾಗತಿಕವಾಗಿ ಯಾವುದೇ ರೀತಿ ಒಂದು ಬೆಂಬಲ ಸಿಗ್ತಾ ಇಲ್ಲ, ಜಾಗತಿಕ ಬೆಂಬಲ ಅನ್ನುವಂಥದ್ದು ಕಡಿಮೆ ಇದೆ. ಸೊ ಈ ಒಂದು ಪಾಕಿಸ್ತಾನ ಪ್ರಾಂತ್ಯದ ಬಹುದೊಡ್ಡ ಪ್ರಾಂತ್ಯವಾಗಿರುವಂಥ ಈ ಪ್ರಾಂತ್ಯ
ಒಟ್ಟಾರೆ ಪಾಕಿಸ್ತಾನ ಪ್ರಾಂತ್ಯದ 40% ಅಷ್ಟು ಭೂಭಾಗವನ್ನು ಹೊಂದಿದೆ. ಅಂದರೆ ಅದು ಅತಿ ದೊಡ್ಡ ಪ್ರಾಂತ್ಯವಾಗಿರುವಂಥದ್ದು. ಇನ್ನು ಈ ಜನಸಂಖ್ಯೆ ಅಂತ ಬಂದಾಗ ಇದು ಕೇವಲ 5% ಇದೆ. ಒಟ್ಟಾರೆ ಜನಸಂಖ್ಯೆಯಲ್ಲಿ 5% ಮಾತ್ರ ಇದೆ. ಸೊ ಹೀಗಾಗಿ ಈ ಒಂದು ಜನರ ದಂಗೆಯನ್ನು ನಿಯಂತ್ರಿಸುವುದು ಏನಂತಂದರೆ ಇಲ್ಲಿ ಪಾಕ್ನ ಭದ್ರತಾ ಪಡೆಗಳಿಗೆ ಈಜಿಯಾಗಿ ಇರುತ್ತೆ, ಕಡಿಮೆ ಜನಸಂಖ್ಯೆನ ಹೊಂದಿರುವಂಥದ್ದು. ಎಸ್, ಇಲ್ಲಿ ನಾನು ಜಾಗತಿಕ ಬೆಂಬಲ ಅಂತ ಹೇಳ್ತಾ ಇದ್ದ. ಸೊ ಏನು ಅಂತಂದ್ರೆ ಇದಕ್ಕೆ ಇವಾಗ ಬಲೂಚಿಸ್ತಾನ ಹೋರಾಟಕ್ಕೆ ಭಾರತವು ಕೂಡ ಏನಂತಂದ್ರೆ ಇಲ್ಲಿ ಬೆಂಬಲವನ್ನು ನೀಡಲಿಕ್ಕೆ ಆಗ್ತಾ ಇಲ್ಲ. ಅಂದರೆ ಅದರಲ್ಲಿ ವಿಶೇಷವಾಗಿ ಈ ಒಂದು ವಸ್ತು ಬೆಂಬಲವನ್ನು ನೀಡಲಿಕ್ಕೆ ಆಗ್ತಾ ಇಲ್ಲ. ಏನಕ್ಕೆ ಅಂತಂದ್ರೆ ಎಸ್, ಇಲ್ಲಿ ಮ್ಯಾಪಿಂಗಲ್ಲಿ ನೋಡೋಣ ನಾವು ಯಾಕೆ ಬೆಂಬಲವನ್ನು ನೀಡ್ತಾ ಇಲ್ಲ ಅಂತಂದರೆ ಭಾರತ. ಎಸ್, ಇಲ್ಲಿ ನೋಡಿ, ಭಾರತಕ್ಕೆ ಇದು ಗಡಿಯನ್ನು ಹಂಚಿಕೊಂಡಿಲ್ಲ ಈ ಬಲೂಚಿಸ್ತಾನ ಪ್ರಾಂತ್ಯ. ಸೊ ಹೀಗಾಗಿ ಇದಕ್ಕೆ ಬೇಕಾಗಿರುವಂತಹ ಅಗತ್ಯ ಶಸ್ತ್ರಾಸ್ತ್ರಗಳನ್ನ ಪೂರೈಕೆಯನ್ನು ಮಾಡಲಿಕ್ಕೆ ಭಾರತಕ್ಕೆ ಸಾಧ್ಯ ಆಗ್ತಿಲ್ಲ. ಆದರೆ ಇಲ್ಲಿ ಇನ್ನೊಂದು ಪ್ರಮುಖವಾಗಿರುವಂಥ ಇನ್ನೊಂದು ಅಂಶ ಏನಂತಂದರೆ ಇಲ್ಲಿ ಇರಾನ್ನೊಂದಿಗೆ ಇದು ಗಡಿಯನ್ನು ಹಂಚಿಕೊಳ್ಳುತ್ತೆ. ಆದರೆ ಈ ಇರಾನ್ ಸಿಸ್ತಾನ್ ಅನ್ನುವಂಥ ಒಂದು ಪ್ರಾಂತ್ಯ ಬರುತ್ತೆ, ಸಿಸ್ತಾನ್ನೊಂದಿಗೆ ಇದು ಗಡಿಯನ್ನು ಹಂಚಿಕೊಳ್ಳುತ್ತೆ. ಸೊ ಈ ಸಿಸ್ತಾನ್ ಮೂಲಕ ಏನು ಮಾಡ್ತಾ ಇದೆ ಅಂತಂದರೆ ಬಲೂಚಿಸ್ತಾನ ಹಲವಾರು ಶಸ್ತ್ರಾಸ್ತ್ರಗಳನ್ನ ಇರಾನಿಂದ ಪಡೆದುಕೊಳ್ತಾ ಇದೆ. ಆದರೆ ಇಲ್ಲಿ ಇರಾನ್ಗೆ ಇರುವಂಥ ಕಳವಳ ಏನಂತಂದ್ರೆ, ಸೊ ಈ ಬಲೂಚಿಸ್ತಾನದಲ್ಲಿ ಏನಂತಂದರೆ ಈ ಒಂದು ಇರಾನನ್ನು ವಿರೋಧಿಸುವಂಥ ಹಲವಾರು ಒಂದು ವಿರೋಧಿ ಗುಂಪುಗಳು ಏನಾಗ್ತಾ ಇದೆ ಅಂತಂದರೆ ಈ ಬಲೂಚಿಸ್ತಾನ ಆಶ್ರಯವನ್ನು ಕೊಡ್ತಾ ಇದೆ ಅಂತ ಹೇಳಿ ಇಲ್ಲಿ ಇರಾನ್ ಕಳವಳವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಸೊ ಇದ್ರ ಬಗ್ಗೆ ನಾವಿಷ್ಟು ತಿಳ್ಕೊಂಡಿರ್ಬೇಕಾಗಿರುತ್ತೆ. ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. What factors influence women's political participation? Yes, so this article is mainly talking about women's political participation. ಅಂದರೆ ಮಹಿಳೆಯರ ಒಂದು ರಾಜಕೀಯ ಭಾಗವಹಿಸುವಿಕೆ ಕುರಿತು ಇದು ಹೇಳ್ತಾ ಇದೆ. ಅಂದರೆ ಯಾವ ಅಂಶಗಳು ಫ್ಯಾಕ್ಟರ್ಸ್ ಇಲ್ಲಿ ಮಹಿಳೆಯರ ರಾಜಕೀಯ ಭಾಗವಹಿಸುವಿಕೆ ಮೇಲೆ ಪರಿಣಾಮಗಳನ್ನ ಬೀರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಎರಡು ರೀತಿಯ ಒಂದು ಕಾರಣಗಳನ್ನ ಹೇಳ್ತಾರೆ ಅವರು. ಸೊ ಮೊದಲನೇ ಒಂದು ಕಾರಣ ಅಂತಂದರೆ ಸೋಷಿಯಲ್ ಮತ್ತು ಎರಡನೇದು ಕಲ್ಚರಲ್ ಬಯಾಸಿಸ್, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಡೆತಡೆಗಳು ಮಹಿಳೆಯರು ರಾಜಕೀಯ ಭಾಗವಹಿಸುವಿಕೆಯಲ್ಲಿ ಅಡೆತಡೆಗಳನ್ನು ತಂದೊಡ್ತಾ ಇದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಆರ್ಟಿಕಲಲ್ಲಿ ಒಟ್ಟಾಗಿ ಏನು ಹೇಳಿದ್ದಾರೆ ಅಂತಂದ್ರೆ, ಸೊ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರ ಒಂದು ಮತದಾನದ ಪ್ರಮಾಣ ಏನಾಗ್ತಾ ಇದೆ ಅಂತಂದರೆ ಇಲ್ಲಿ ಮತದಾನದ ಪ್ರಮಾಣ ಹೆಚ್ಚಾಗ್ತಾ ಇದೆ. ಆದರೂ ಕೂಡ ಇಲ್ಲಿ ಮಹಿಳೆಯರಿಗೆ ರಾಜಕೀಯದಲ್ಲಿ ಬೇಕಾಗಿರುವಂಥ ಅವಶ್ಯವಾದಂಥ ಸ್ಥಾನಗಳನ್ನ ನೀಡ್ತಾ ಇಲ್ಲ. ಬದಲಿಗೆ ಏನಿವಾಗ ಚುನಾವಣೆಗಳಲ್ಲಿ ಗೆದ್ದು ಬಂದ ನಂತರ ಅಂದರೆ ಮಹಿಳಾ ಚುನಾವಣೆಯ ಸಂದರ್ಭದಲ್ಲಿ ಏನು ಮಾಡಲಾಗುತ್ತೆ, ಮಹಿಳೆಯರನ್ನ ಗುರಿಯಾಗಿಸಿಕೊಂಡು ಕ್ಯಾಂಪೇನ್ನ ಮಾಡಲಾಗುತ್ತೆ, ಅವರಿಂದ ಮತಗಳನ್ನ ಪಡೆಯಲಾಗತ್ತೆ. ಆದರೆ ರಾಜಕೀಯ ಚಟುವಟಿಕೆಗಳಲ್ಲಿ ಅವರನ್ನು ಬಳಸಿಕೊಳ್ಳಲಾಗ್ತಾ ಇಲ್ಲ. ಕೇವಲ ಇಲ್ಲಿ ವೋಟಿಂಗ್ ಪರ್ಪಸ್ಗಾಗಿ ಅವರನ್ನು ಬಳಕೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಸೊ ಇಲ್ಲಿ ಪೊಲಿಟಿಕಲ್ ಒಂದು ಎಂಪವರ್ಮೆಂಟ್ ಅಂತಂದರೆ ಅಂದರೆ ಮಹಿಳೆಯರು ರಾಜಕೀಯವಾಗಿ ಸಬಲೀಕರಣಗೊಳ್ತಾ ಇದ್ದಾರೆ ಅಂತಂದರೆ, ಸೊ ಇಲ್ಲಿ ಕೇವಲ ಅವರು ವೋಟಿಂಗನ್ನು ಮಾಡುವುದರ ಮುಖಾಂತರ ಮಾತ್ರ ಅಲ್ಲ, ಇದರ ಜೊತೆಗೆ ಅವರು ಹಲವಾರು ಆ್ಯಕ್ಟಿವಿಟಿಗಳಲ್ಲಿ ಅಂದರೆ ಚುನಾವಣಾ ರ್ಯಾಲಿಗಳಲ್ಲಿ ಕ್ಯಾಂಪೇನ್ಗಳಲ್ಲಿ ಪ್ರಚಾರಗಳಲ್ಲಿ ಹಾಗೆ ಪೊಲಿಟಿಕಲ್ ಅಫಿಲಿಯೇಷನ್ಗಳಲ್ಲಿ ಏನು ಮಾಡಬೇಕಾಗತ್ತೆ ಅಂದರೆ ಭಾಗವಹಿಸಬೇಕಾಗತ್ತೆ. ಆದರೆ ಇಲ್ಲಿ ಹಾಗಾಗ್ತಾ ಇಲ್ಲ. ಕೇವಲ ಮತದಾನದ ಪ್ರಮಾಣ, ಮಹಿಳೆಯರು ಮತ ಚಲಾವಣೆಯನ್ನು ಮಾಡ್ತಾ ಇದ್ದಾರೆ. ಸೊ ಆದರೆ ಈ ಮತ ಚಲಾವಣೆಯಲ್ಲೂ ಕೂಡ ಒಂದಿಷ್ಟು ಏನಿದೆ ಅಂತಂದರೆ ಮಹಿಳೆಯರು ಸ್ವತಂತ್ರ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇಲ್ಲ. ಸೊ ಬದಲಿಗೆ ಏನಂತಂದರೆ ಈ ಮಹಿಳೆಯರ ಹಕ್ಕು ಚಲಾವಣೆ ಅನ್ನುವಂಥದ್ದು ಕೂಡ ಏನಾಗಿದೆ ಅಂದರೆ ಇಲ್ಲಿ ಪುರುಷರಿಂದ ಪ್ರಭಾವಿತಕ್ಕೆ ಒಳಗಾಗ್ತಾ ಇದೆ. ಸೊ ಇಲ್ಲಿ ಯಾರಿಗೆ ಮತ ಚಲಾವಣೆಯನ್ನು ಮಾಡಬೇಕು ಅನ್ನೋದನ್ನು ಕೂಡ ಏನು ಮಾಡ್ತಾರೆ, ಪುರುಷರೇ ನಿರ್ಧಾರವನ್ನು ಮಾಡ್ತಾರೆ ಅನ್ನುವಂಥದ್ದು ಮಹಿಳೆಯರ ಒಂದು ಈ ಪೊಲಿಟಿಕಲ್ ಆಕ್ಟಿವಿಟಿಗಳಲ್ಲಿ ಹಿಂದುಳಿಲಿಕ್ಕೆ ಏನಾಗ್ತಾ ಇದೆ ಅಂತಾರೆ ಕಾರಣ ಆಗ್ತಾ ಇದೆ. ಸೊ ನಂತರದಲ್ಲಿ ನೋಡ್ಬೋದು ನೀವೇನಂತಂದರೆ ಇಷ್ಟೆಲ್ಲ ಮಹಿಳೆಯರ ಒಂದು ಮತದಾನ ಪ್ರಮಾಣ ಹೆಚ್ಚಾಗ್ತಾ ಇದ್ರೂ ಕೂಡ ಸೊ ಇಲ್ಲಿ ಮಹಿಳೆಯರನ್ನು ಅಂದರೆ ಈ ನಾಯಕ ಸ್ಥಾನಗಳಲ್ಲಿ ಅವರನ್ನು ನೋಡ್ತಾ ಇಲ್ಲ. ಅಂದರೆ ರಾಜಕೀಯವಾಗಿ ಅವರಿಗೂ ಕಂಟೆಸ್ಟ್ ಮಾಡಲಿಕ್ಕೆ ಇಲ್ಲಿ ಅವರಿಗೆ ಅವಕಾಶ ನೀಡ್ತಾ ಇಲ್ಲ. ಆದರೆ ಇಲ್ಲಿ ಏನು ಚೇಂಜಸ್ ಆಗ್ತಾ ಇದೆ ಅಂದರೆ ಏನಿವಾಗ ಈ ಮಹಿಳಾ ಮತದಾರರಿಂದ ಓಟನ್ನು ಪಡೆದುಕೊಂಡಂಥ ರಾಜಕೀಯ ಪಕ್ಷಗಳೇನಿರುತ್ತೆ ಅವುಗಳು ಮಹಿಳೆಯರನ್ನು ಏನಿವಾಗ ಗೌರ್ಮೆಂಟ್ ಹಲವಾರು ಸ್ಕೀಮ್ಗಳನ್ನು ಏನು ಜಾರಿಗೆ ತರುತ್ತೆ ಅಥವಾ ಯೋಜನೆಗಳನ್ನು ತರುತ್ತೆ, ಆ ಸ್ಕೀಮ್ಗಳ ಫಲಾನುಭವಿಗಳಾಗಿ ಅವರನ್ನು ಗುರುತಿಸ್ತಾ ಇದೆ.
ಸೊ ಅಂದರೆ ಈ ಹಿಂದೆ ಹಲವಾರು ಯೋಜನೆಗಳನ್ನ ಇಲ್ಲಿ ಜಾರಿಗೆ ತಂದಿರುವುದನ್ನು ನಾವಿಲ್ಲಿ ನೋಡ್ಬೋದು. ಏನಂತಂದ್ರೆ ಅದರಲ್ಲಿ ಪ್ರಮುಖವಾಗಿ ಉಜ್ವಲ ಮತ್ತು ಪ್ರಧಾನಮಂತ್ರಿ ಆವಾಸ ಯೋಜನೆ ಅಂದ್ರೆ ಸೊ ಇಲ್ಲಿ ಮಹಿಳೆಯರನ್ನ ಗುರಿಯಾಗಿಸಿಕೊಂಡು ಈ ಒಂದು ಯೋಜನೆಗಳನ್ನ ಇಲ್ಲಿ ಜಾರಿಗೆ ತರಲಾಗತ್ತೆ. ಸೊ ಇದೇ ರೀತಿ ಒಂದು ಯೋಜನೆಗಳನ್ನ ಮಧ್ಯಪ್ರದೇಶದಲ್ಲಿ ಜಾರಿಗೆ ಕೂಡ ತರಲಾಗತ್ತೆ. ಸೊ ಅದರಲ್ಲಿ ಲಡ್ಕಿ ಬೆಹನ್ ಮತ್ತು ಲಡ್ಕಿ ಲಕ್ಷ್ಮಿ ಅನ್ನುವಂಥ ಒಂದು ಯೋಜನೆ ಕೂಡ ಇಲ್ಲಿ ಜಾರಿಗೆ ತರಲಾಗತ್ತೆ. ಸೊ ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಒಟ್ಟಾರೆಯಾಗಿ ಮಹಿಳೆಯರು ರಾಜಕೀಯವಾಗಿ ಸಬಲೀಕರಣಗೊಳ್ಬೇಕಂತಂದ್ರೆ ಮಹಿಳೆಯರಿಗೂ ಕೂಡ ಏನಂತಂದರೆ ಆರ್ಥಿಕವಾಗಿ ಅವರು ಸಬಲೀಕರಣಗೊಳ್ಬೇಕು. ಹಾಗೆ ಇಲ್ಲಿ ಮಹಿಳೆಯರಿಗೆ ಒಂದು ಸಾಕ್ಷರತಾ ಗುಣಮಟ್ಟ ಅನ್ನುವಂಥದ್ದು ಹೆಚ್ಚಾಗಬೇಕು. ಹಾಗೆ ಅವರು ಒಂದು ಓವರಾಲ್ ಒಟ್ಟಾರೆ ಒಂದು ಕಾರ್ಮಿಕ ಬಲದ ಭಾಗವಹಿಸುವಿಕೆ ಅನ್ನುವಂಥದ್ದು ಹೆಚ್ಚಾದಾಗ ಮಾತ್ರ ಮಹಿಳೆಯರು ಕೂಡ ಏನು ಮಾಡ್ಬೋದು ಅಂದರೆ ಸ್ವತಂತ್ರವಾಗಿ ಪುರುಷರ ಒಂದು ಪ್ರಭಾವಕ್ಕೆ ಒಳಗಾಗದೆ ಏನು ಮಾಡ್ಬೋದು ಅಂತಂದರೆ ಮತವನ್ನು ಚಲಾಯಿಸಬಹುದು ಅನ್ನೋದನ್ನ ಈ ಒಂದು ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ಪಾಕ್ ಶುಡ್ ವೆಕೇಟ್ ಇಂಡಿಯನ್ ಟೆರಿಟರಿ ಅಂಡರ್ ಇಟ್ಸ್ ಇಲ್ಲಿಗಲ್ ಫೋರ್ಸಿಬಲ್ ಅಕ್ಯುಪೇಷನ್ ಅಂದ್ರೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಮ್ಮ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಗಿರುವಂಥ ಜೈಶಂಕರ್ ಅವರು ಸೊ ಏನು ಪಾಕಿಸ್ತಾನ ಅಕ್ರಮವಾಗಿ ಮತ್ತು ಒತ್ತಾಯಪೂರ್ವಕವಾಗಿ ಭಾರತದ ಒಂದು ಪ್ರದೇಶವನ್ನು ಏನು ಇವಾಗ ಅಂದರೆ ಇಲ್ಲಿ ನೇರವಾಗಿ ಹೇಳ್ತಾ ಇರುವಂಥದ್ದು ಏನಂದರೆ ಪಾಕ್ ಅಕ್ಯುಪೈಡ್ ಕಾಶ್ಮೀರ್ ಏನಿದೆ ಸೊ ಇದನ್ನು ಅಕ್ರಮವಾಗಿ ಮತ್ತು ಬಲವಂತದಿಂದಾಗಿ ಏನು ಇವಾಗ ಪಾಕಿಸ್ತಾನ ವಶಪಡಿಸಿಕೊಂಡಿದೆ ಇದನ್ನು ಭಾರತಕ್ಕೆ ಬಿಟ್ಕೊಡ್ಬೇಕಂತ ಹೇಳಿ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಅವರು ಹೇಳಿದ್ದಾರೆ. ಸೊ ಏನಿದು ಇಶ್ಯೂ ಅಂತ ನೋಡೋಣ. ಸೊ ಇಂಡಿಯಾದ ಸ್ಟ್ರಾಂಗ್ ರೆಸ್ಪಾನ್ಸ್ ಟು ಪಾಕಿಸ್ತಾನ್ ಓವರ್ POK ಇಶ್ಯೂ. ಸೊ ಇಲ್ಲಿ POK ಇಶ್ಯೂಗೆ ಸಂಬಂಧಪಟ್ಟಂತೆ ಪಾಕಿಸ್ತಾನಕ್ಕೆ ಭಾರತ ಒಂದು ಬಲವಾದ ಪ್ರತಿಕ್ರಿಯೆಯನ್ನು ಇಲ್ಲಿ ಕೊಟ್ಟಿದೆ. ಸೊ ವೈ ಇನ್ ನ್ಯೂಸ್ ಏನಕ್ಕೆ ಇದು ಸುದ್ದಿಯಲ್ಲಿದೆ. So India reiterated its demand for Pakistan to vacate Pakistan occupied Kashmir after Islamabad accused India of fomenting terrorism and state-sanctioned operation in Jammu and Kashmir. ಸೊ ಇಲ್ಲಿ ಪಾಕಿಸ್ತಾನ ಏನು ಮಾಡುತ್ತೆ ಅಂದರೆ ಭಾರತ ಮೇಲೆ ಒಂದು ಆರೋಪವನ್ನು ಮಾಡುತ್ತೆ. ಏನಂದರೆ ಅದು ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟಂತೆ. ಅಂದರೆ ಜಮ್ಮು ಕಾಶ್ಮೀರದಲ್ಲಿ ಭಾರತ ಇಲ್ಲಿ ಭಯೋತ್ಪಾದನೆಗೆ ಪ್ರಚೋದನೆಯನ್ನು ನೀಡ್ತಾ ಇದೆ. ಹಾಗೆ ಅಲ್ಲಿ ದಬ್ಬಾಳಿಕೆಯನ್ನು ಮಾಡ್ತಾ ಇದೆ. ರಾಜ್ಯ ಒಂದು ಪ್ರಾಯೋಜಿತ ಒಂದು ದಬ್ಬಾಳಿಕೆಯನ್ನು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮಾಡ್ತಾ ಇದೆ ಅಂತ ಹೇಳಿ ಪಾಕಿಸ್ತಾನ ಏನು ಮಾಡುತ್ತೆ ಭಾರತದ ಮೇಲೆ ಆರೋಪವನ್ನು ಮಾಡುತ್ತೆ. ಸೊ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಭಾರತ ಅದಕ್ಕೆ ಏನು ಪ್ರತಿಕ್ರಿಯೆಯನ್ನು ಕೊಟ್ಟಿದೆ ಅಂದರೆ ಮೊದಲು ನೀವು ಏನು ನಮ್ಮ ಭಾಗವನ್ನು ಅಕ್ರಮವಾಗಿ ಮತ್ತು ಬಲವಂತದಿಂದ ಏನು ವಶಪಡಿಸಿಕೊಂಡಿದ್ದೀರಾ ಅದನ್ನು ಬಿಟ್ಕೊಡಿ ಅಂತ ಹೇಳಿ ಭಾರತ ಏನು ಮಾಡಿದೆ ಅಂದರೆ ಪಾಕಿಸ್ತಾನಕ್ಕೆ ಬಲವಾಗಿರುವಂಥ ಒಂದು ಏನು ಮಾಡಿದೆ ಅಂತ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ. ಹಾಗೆ ಸೊ ಇಂಡಿಯಾದ ಪ್ರತಿಕ್ರಿಯೆ ಭಾರತದ ಒಂದು ಪ್ರತಿಕ್ರಿಯೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಅಂತಂದರೆ ಸೊ ಈ ರೀತಿಯ ಒಂದು ಆರೋಪಗಳನ್ನ ಏನು ಮಾಡಿದೆ ಅಂತಂದರೆ ಪಾಕಿಸ್ತಾನದ ಅಲಿಗೇಷನನ್ನು ಭಾರತ ಇಲ್ಲಿ ಖಂಡಿಸಿದ. ಹಾಗೆ ಅದನ್ನು ತಿರಸ್ಕಾರವನ್ನು ಕೂಡ ಮಾಡಿದ. ಹಾಗೆ ಇಂಡಿಯಾ reiterated its long standing position that POK is an integral part of India and remains under Pakistan's illegal and forcible occupation. ಸೊ ಇಲ್ಲಿ ಭಾರತದ ನಿಲುವು ಏನಾಗಿದೆ ಅಂದರೆ POKಗೆ ಸಂಬಂಧಪಟ್ಟಂತೆ ಇದು ಭಾರತದ ಅವಿಭಾಜ್ಯ ಅಂಗ ಆಗಿದೆ. ಅವಿಭಾಜ್ಯ ಅಂಗವಾಗಿರುವಂಥ ಈ POKನ ಏನು ಮಾಡಿದೆ ಭಾರತ ಪಾಕಿಸ್ತಾನ ಇಲ್ಲಿ ಅದನ್ನು ಅಕ್ರಮವಾಗಿ ಮತ್ತು ಒತ್ತಾಯಪೂರ್ವಕವಾಗಿ ಇದನ್ನು ವಶಪಡಿಸಿಕೊಂಡಿದೆ ಅನ್ನೋದನ್ನು ಭಾರತ ಹೇಳಿದೆ. ಹಾಗೆ ಇಂಡಿಯಾ ಕಾಲ್ಡ್ ಅಪಾನ್ ಪಾಕಿಸ್ತಾನ್ ಟು ವಿತ್ಡ್ರಾಲ್ ಫ್ರಮ್ POK ಇನ್ಸ್ಟೆಡ್ ಆಫ್ ಸ್ಪ್ರೆಡ್ಡಿಂಗ್ ಮಿಸ್ ಇನ್ಫಾರ್ಮೇಷನ್. ಸೊ ಭಾರತ ಏನು ಹೇಳಿದೆ ಅಂದರೆ ಪಾಕಿಸ್ತಾನಕ್ಕೆ ಸೊ ನೀವು ಸುಳ್ಳು ಸುದ್ದಿಯನ್ನು ಹರಡುವ ಬದಲು ಸೊ ಮೊದಲು ಏನು ಮಾಡಬೇಕು ಪಾಕಿಸ್ತಾನದಿಂದ ಕಾಲು ಕೆಳಬೇಕು ಅಂತ ಹೇಳಿ ಭಾರತ ಇದಕ್ಕೆ ಪ್ರತಿಕ್ರಿಯೆಯನ್ನು ನೀಡಿದ. ಸೊ ಇಲ್ಲಿ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಜೈಶಂಕರ್ ಅವರ ಒಂದು ವಿದೇಶಾಂಗ ಮಂತ್ರಿಯಾಗಿರುವಂಥ ಜೈಶಂಕರ್ ಅವರ ಒಂದು ಹೇಳಿಕೆಗಳನ್ನ ನೋಡೋದಾದರೆ ಏನು ಹೇಳಿದ್ದಾರೆ ಅಂತಂದರೆ ಇವರು ಸೊ ಭಾರತ ಅಂದರೆ POK ಅನ್ನೋದು ಭಾರತದ ಅವಿಭಾಜ್ಯ ಅಂಗ ಆಗಿದೆ, ಇಂಟಿಗ್ರಲ್ ಪಾರ್ಟ್ ಆಫ್ ದ ಇಂಡಿಯಾ ಆಗಿದೆ ಅನ್ನೋಂಥದ್ದನ್ನ ಇಲ್ಲಿ ಪುನರುಚ್ಚಾರವನ್ನು ಇಲ್ಲಿ ಜೈಶಂಕರ್ ಅವರು ಮಾಡಿದ್ದಾರೆ. Now let us move on to the next topic. India takes 24th spot in ಫ್ರೀ ಸ್ಪೀಚ್ ಸರ್ವೆ. ಸೊ ಭಾರತ ಏನು ಈ ಫ್ರೀ ಸ್ಪೀಚ್ ಸರ್ವೆ ಏನಿದೆ ಅಥವಾ ಸ್ವತಂತ್ರ ಒಂದು ವಾಕ್ ಸ್ವಾತಂತ್ರ್ಯ ಏನಿದೆ ಸೊ ಈ ಒಂದು ಸಮೀಕ್ಷೆಯಲ್ಲಿ ಭಾರತಕ್ಕೆ 24ನೇ ಸ್ಥಾನವನ್ನು ನೀಡಲಾಗಿದೆ. ಹಾಗಿದ್ರೆ ಈ ಒಂದು ಸರ್ವೆನ ಯಾರು ಕಂಡಕ್ಟ್ ಮಾಡಿದ್ದಾರೆ ಅನ್ನೋಂಥ ನೋಡೋದಾದ್ರೆ ನ್ಯೂ ಗ್ಲೋಬಲ್ ಸರ್ವೆ ಬೈ ದ US ಬೇಸ್ಡ್ ಥಿಂಕ್ ಟ್ಯಾಂಕ್ ಫ್ಯೂಚರ್ ಆಫ್ ಫ್ರೀ ಸ್ಪೀಚ್. ಅಂದರೆ ಇದು US ಮೂಲದ ಥಿಂಕ್ ಟ್ಯಾಂಕ್ ಆಗಿರುವಂಥ ಫ್ಯೂಚರ್ ಆಫ್ ಫ್ರೀ ಸ್ಪೀಚ್ ಅವರು ಒಂದು ಸರ್ವೆನ ಮಾಡಿದ್ದಾರೆ ಜಾಗತಿಕವಾಗಿ. ವೆರಿ ಇಂಪಾರ್ಟೆಂಟ್. ಸೊ ಯಾರು ಈ ರೀತಿ ಒಂದು ಸರ್ವೆನ ಮಾಡಿದ್ದಾರೆ ಅಂತಂದರೆ US ಮೂಲದ ಥಿಂಕ್ ಟ್ಯಾಂಕ್ ಆಗಿರುವಂಥ ಫ್ಯೂಚರ್ ಆಫ್ ಫ್ರೀ ಸ್ಪೀಚ್. ಸೊ ಇವರು ಒಂದು ಸರ್ವೆಯನ್ನು ಮಾಡಿದ್ದಾರೆ.
ಸೊ ಆ ಮೂಲಕ ಅಂದರೆ ಯಾರು ಇವಾಗ ಈ ಸ್ವತಂತ್ರ ಒಂದು ವಾಕ್ ಸ್ವಾತಂತ್ರ್ಯಕ್ಕೆ ಬೆಂಬಲವನ್ನು ನೀಡುವಂಥ ದೇಶಗಳಲ್ಲಿ ಅಂದರೆ ಒಟ್ಟಾರೆ 33 ದೇಶಗಳಲ್ಲಿ ಔಟ್ ಆಫ್ 33 ಸ್ಟೇಟ್ಗಳಲ್ಲಿ ಕಂಟ್ರಿಗಳಲ್ಲಿ ಭಾರತಕ್ಕೆ 24ನೇ ಸ್ಥಾನವನ್ನು ನೀಡಲಾಗಿದೆ. ಸೊ ಇಲ್ಲಿ ಆ ಒಂದು ರಿಪೋರ್ಟ್ ಹೆಸರನ್ನು ನೋಡೋದಾದರೆ ಹೂ ಇನ್ ದ ವರ್ಲ್ಡ್ ಸಪೋರ್ಟ್ಸ್ ಫ್ರೀ ಸ್ಪೀಚ್. ಸೊ ಆ ಒಂದು ವರದಿ ಹೆಸರು ಏನಂತಂದರೆ ಯಾರು ಈ ಒಂದು ಮುಕ್ತ ವಾಕ್ ಸ್ವಾತಂತ್ರ್ಯಕ್ಕೆ ಬೆಂಬಲವನ್ನು ನೀಡುವವರು ಈ ಜಗತ್ತಿನಲ್ಲಿ ಅನ್ನುವಂಥ ಒಂದು ವರದಿಯನ್ನು ಪ್ರಕಟಣೆ ಮಾಡಿರ್ತಾರೆ. ದ ಸರ್ವೆ ಕಂಡಕ್ಟೆಡ್ ಇನ್ ಅಕ್ಟೋಬರ್ 2024 2024 ಒಂದು ಅಕ್ಟೋಬರ್ನಲ್ಲಿ ಕಂಡಕ್ಟ್ ಮಾಡಲಾಗಿರುತ್ತೆ. ಸೊ ಏನು ಅಬ್ಸರ್ವನ್ನ ಮಾಡಿದೆ ಅಂತಂದರೆ ಆ ಡಿಕ್ಲೈನ್ ಇನ್ ಫ್ರೀ ಸ್ಪೀಚ್ ಸಪೋರ್ಟ್ ಗ್ಲೋಬಲಿ, ಅಂದರೆ ಜಾಗತಿಕವಾಗಿ ವಾಕ್ ಸ್ವಾತಂತ್ರ್ಯ ಏನಿದೆ, ಮುಕ್ತವಾಗಿ ಮಾತನಾಡುವಂಥದ್ದು, ಸ್ವತಂತ್ರವಾಗಿ ಮಾತನಾಡುವಂಥ ಒಂದು ವಾಕ್ ಸ್ವಾತಂತ್ರ್ಯ ಏನಿದೆ ಅದಕ್ಕೆ ಬೆಂಬಲ ಏನಾಗ್ತದೆ ಅಂದರೆ ಜಾಗತಿಕವಾಗಿ ಕಡಿಮೆ ಆಗ್ತಾ ಇದೆ. ಸೊ ಅದರಲ್ಲಿ ವಿಶೇಷವಾಗಿ US ಆಗಿರ್ಬೋದು, ಇಸ್ರೇಲ್ ಆಗಿರ್ಬೋದು, ಜಪಾನಲ್ಲಿ ವಾಕ್ ಸ್ವಾತಂತ್ರ್ಯಕ್ಕೆ ಏನಿದೆ ಕಡಿಮೆ ಬೆಂಬಲ ಇದೆ. ಸೊ ಇದರ ಅರ್ಥ ಸೊ ಇಲ್ಲಿ ವಾಕ್ ಸ್ವಾತಂತ್ರ್ಯದ ಮೇಲೆ ಏನು ಮಾಡ್ತಾ ಇದ್ದಾರೆ, ಕಠಿಣವಾಗಿರುವಂಥ ನಿರ್ಬಂಧಗಳನ್ನು ಹಾಕ್ತಾ ಇದ್ದಾರೆ ಅನ್ನೋಂಥ ಈ ಒಂದು ಸರ್ವೆಯಲ್ಲಿ ಹೇಳಿದ. ಇನ್ನು ಜಾಗತಿಕ ಒಂದು ರ್ಯಾಂಕಿಂಗ್ ಮತ್ತು ಈ ಟ್ರೆಂಡನ್ನು ಅಂದರೆ ಪ್ರವೃತ್ತಿಯನ್ನು ನೋಡೋದಾದ್ರೆ ಸೊ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಲೀಡ್ ಇನ್ ಫ್ರೀ ಸ್ಪೀಚ್ ಸಪೋರ್ಟ್. ಸೊ ಇಲ್ಲಿ ಸ್ಕ್ಯಾಂಡಿನೇವಿಯನ್ ಕಂಟ್ರಿಗಳು ಏನಿರುತ್ತೆ, ಸೊ ಈ ದೇಶಗಳು ಈ ಫ್ರೀ ಸ್ಪೀಚ್ ಬೆಂಬಲಕ್ಕೆ ಏನಿದೆ ಅಂದರೆ ಇಲ್ಲಿ ಮುಂಚೂಣಿಯ ಒಂದು ಸ್ಥಾನಗಳನ್ನ ಪಡೆದಿದೆ. ಅಂದರೆ ಇಲ್ಲಿ ವಾಕ್ ಸ್ವಾತಂತ್ರ್ಯಕ್ಕೆ ಯಾವುದೇ ರೀತಿಯ ಒಂದು ನಿಬಂಧನೆಗಳನ್ನ ಹಾಕುವಂಥ ದೇಶಗಳಲ್ಲ ಇವು. ಸೊ ಅವುಗಳಲ್ಲಿ ನಾರ್ವೆ ಇದೆ, ಡೆನ್ಮಾರ್ಕ್ ಇದೆ. ಸೊ ಇವೆಲ್ಲವೂ ಕೂಡ ಟಾಪ್ ಪೊಸಿಷನಲ್ಲಿ ಇದೆ. ಸೊ ನಮ್ಮ ಭಾರತ 24ನೇ ಸ್ಥಾನವನ್ನು ಸೊ ಇಲ್ಲಿ ಒಟ್ಟಾರೆ 62.6 ಸ್ಕೋರನ್ನು ಗಳಿಸುವ ಮೂಲಕ ಪಡೆದುಕೊಂಡಿದೆ. ಸೊ ಸೌತ್ ಆಫ್ರಿಕಾ ಇದೆ, ಅದಾದ ನಂತರದಲ್ಲಿ ಲಬ್ನಾನ್ ಕೂಡ ಇದೆ. ಸೊ ಇಲ್ಲಿ ಯಾವ ಒಂದು ದೇಶಗಳು ಕಡಿಮೆ ರ್ಯಾಂಕಿಂಗನ್ನು ಹೊಂದಿದೆ ಅಂತ ನೋಡೋದಾದರೆ ಇಂಡೋನೇಷ್ಯಾ, ಮಲೇಷ್ಯಾ ಮತ್ತು ಪಾಕಿಸ್ತಾನಗಳು ಕೂಡ ಏನು ಮಾಡಿದೆ ಇಲ್ಲಿ ಕಡಿಮೆ ರ್ಯಾಂಕನ್ನು ಹೊಂದಿರುವಂಥದ್ದು. ಸೊ ಇಲ್ಲಿ ಭಾರತದ ಕುರಿತು ಯಾವೆಲ್ಲ ಒಂದು ಅಂಶಗಳನ್ನ ಇದರಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಅಂತಂದರೆ ಡಿಸ್ಕನೆಕ್ಟ್ ಬಿಟ್ವೀನ್ ಪರ್ಸೆಪ್ಷನ್ ಆ್ಯಂಡ್ ರಿಯಾಲಿಟಿ. ಸೊ ವೈಲ್ ಮೋಸ್ಟ್ ಇಂಡಿಯನ್ಸ್ ಬಿಲೀವ್ ಫ್ರೀ ಸ್ಪೀಚ್ ಈಸ್ ಇಂಪಾರ್ಟೆಂಟ್, ದೇರ್ ಸಪೋರ್ಟ್ ಫಾರ್ ಕ್ರಿಟಿಸಿಸಮ್ ಆಫ್ ಗೌರ್ಮೆಂಟ್ ಪಾಲಿಸಿ ಇಸ್ ಬಿಲೋ ದ ಗ್ಲೋಬಲ್ ಆವ್ರೇಜ್. ಸೊ ಇಲ್ಲಿ ಏನು ನಂಬತ್ತೆ ಭಾರತ ಅಂತಂದರೆ ಫ್ರೀ ಸ್ಪೀಚ್ ಅನ್ನುವಂಥದ್ದು ಇಂಪಾರ್ಟೆಂಟ್ ಅಂತ ನಂಬತ್ತೆ. ಆದರೆ ಸೊ ಇಲ್ಲಿ ಜಾಗತಿಕವಾಗಿ ಕಂಪೇರ್ ಮಾಡಿದರೆ ಸರ್ಕಾರದ ನೀತಿಗಳೇನಿರುತ್ತೆ ಅದನ್ನು ಟೀಕೆ ಮಾಡುವಂಥದ್ದು, ಸೊ ಅದನ್ನು ಟೀಕೆನ ಮಾಡುವಂಥ ಜನರು ಭಾರತದಲ್ಲಿ ಏನಿದ್ದಾರೆ ಕಡಿಮೆ ಇದ್ದಾರೆ ಅಂತ ಹೇಳಿದ್ದಾರೆ. ಹಾಗೆ ಸೊ ಒಟ್ಟಾರೆ ಆಗಿ ಇದಕ್ಕೆ ಬೆಂಬಲವನ್ನು ಅಂದರೆ ಸೊ ಇಲ್ಲಿ ಸರ್ಕಾರದ ವಿರುದ್ಧ ಸರ್ಕಾರದ ನೀತಿಗಳನ್ನು ಟೀಕೆ ಮಾಡುವಂಥ ಜನರನ್ನು ಹತ್ತಿಕ್ಕುವಂಥ ಅಧಿಕಾರ ಸರ್ಕಾರಕ್ಕೆ ಇದೆ ಅಂತ ಹೇಳಿ ಬೆಂಬಲವನ್ನು ನೀಡಿರುವಂಥ 37% ಜನರು ಇದಕ್ಕೆ ಬೆಂಬಲವನ್ನು ನೀಡಿದ್ದಾರೆ. ಸೊ ಈ ರೀತಿಯ ಬೆಂಬಲ ಅನ್ನುವಂಥದ್ದು ಜಾಗತಿಕವಾಗಿ ಏನಿದೆ ಅಂತಂದರೆ ಹೈಯೆಸ್ಟ್ ಆಗಿದೆ ಅನ್ನುವಂಥದ್ದನ್ನು ಈ ಒಂದು ಸಮೀಕ್ಷೆ ಹೇಳ್ತಾ ಇದೆ. ಸೊ ಇದೇ ಬೆಂಬಲವನ್ನು ಬೇರೆ ದೇಶಗಳಿಗೆ ಹೋಲಿಸಿ ನೋಡಿದರೆ ಕೇವಲ UK ನಲ್ಲಿ 5% ಇದೆ, ಡೆನ್ಮಾರ್ಕ್ನಲ್ಲಿ 3% ಇದೆ. ಸೊ ಇದಾಗಿತ್ತು ಇವತ್ತಿನ ದ ಹಿಂದೂ ಜನಪತ್ರಿಕೆಯ ಸುದ್ದಿ ವಿಶ್ಲೇಷಣೆ. ನಮಸ್ಕಾರ.